ಒಲೆಮಾದಿಗ ಜಾತಿ ಇಡೀ ದೇಶಾದ್ಯಂತ ಇದೆ. ಒಲೆಮಾದಿಗರು ಅಸ್ಪೃಶ್ಯರು. ಒಲೆಮಾದಿಗರು ಅಸ್ಪೃಶ್ಯತೆಯ ಅನುಭವದಲ್ಲಿ ಸಮಾನ ದುಃಖಿಗಳು. ಆದರೆ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಲ್ಲಿ ಅತ್ಯಂತ ಕಟ್ಟಕಡೆ ಇರುವಂತ ಸಮಾಜಗಳು ಇದಾವೆ. ಮೋಚಿಗಳು ಇದಾವೆ, ಚಪ್ಪಲಿ ಹೊಲಿಯುವಂತ ಸಮಾಜ ಬೀದಿ ಬದಿಯಲ್ಲಿದ್ದಾರೆ. ಪೌರ ಕಾರ್ಮಿಕರು ಕೈಯಲ್ಲಿ ಗಬ್ಬುಗಳನ್ನು ಎತ್ತುವಂತ ಸಮಾಜ ಇದೆ. ತಲೆ ಮೇಲೆ ಮಲ ಹೊರುವಂತ ಸಮಾಜ ಮಾದಿಗ ಸಮಾಜದಲ್ಲಿದೆ. ಜೀತ ಮಾಡುವಂತ ಸಮಾಜ ಇದೆ. ಇಂಥ ಕಟ್ಟಕಡೆ ಸಮಾಜಗಳನ್ನ, ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಕಟ್ಟಕಡೆ ಸಮಾಜಗಳನ್ನ ಮೇಲೆತ್ತುವಂಥದ್ದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಸಂವಿಧಾನದ ಪರಿಕಲ್ಪನೆ. ಈ ಸಂವಿಧಾನದ ಪರಿಕಲ್ಪನೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಯನ್ನ ಯಾರು ವಿರೋಧ ಮಾಡ್ತಾರೋ ಅವರು ಅಂಬೇಡ್ಕರ್ ವಿರೋಧಿಗಳು, ಸಂವಿಧಾನದ ವಿರೋಧಿಗಳಾಗ್ತಾರೆ. ಹಳ್ಳಿಗಳಲ್ಲಿ ಒಲೆಮಾದಿಗ ಸಮಾಜಗಳು ಸಾಮರಸ್ಯವಾಗಿದ್ದಾರೆ. ಆದರೆ ವಿಧಾನಸೌಧದಲ್ಲಿ ಮತ್ತು ಉದ್ಯೋಗವನ್ನ ಅರಸಿ ಬಂದಂತಹ ವೈಟ್ ಕಾಲರ್ಸ್ ಏನಿದ್ದಾರೆ, ಇವರು ಇಡೀ ಹಳ್ಳಿಗಳನ್ನ ಬೆಂಕಿಗೆ ಹಾಕ್ತಾ ಇದ್ದಾರೆ. ನಿಮ್ಮ ಹೃದಯಗಳು ವಿಶಾಲ ಆಗ್ಬೇಕು. ಈ ಒಳ ಮೀಸಲಾತಿಯನ್ನ ಅಂಬೇಡ್ಕರ್ ಅವರ ಕಣ್ಣಿನಿಂದ, ಅಂಬೇಡ್ಕರ್ ಹೃದಯದಿಂದ ನೋಡ್ಬೇಕು. ನಿಮಗೆ ದೊಡ್ಡ ಮನಸ್ಸು ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ವಿನೀತ ಮನವಿ ಮಾಡ್ತೇನೆ. ದಲಿತ ಚಳವಳಿ ಕಟ್ಟಂತ ಆರಂಭದಿಂದಲೂ ಕೂಡ ಒಲೆಮಾದಿಗ ಸಮಾಜದಲ್ಲಿ ಘರ್ಷಣೆ ಇತ್ತು. ಅನೇಕ ಸಾಮರಸ್ಯಗಳನ್ನ ಬೆಸ್ತಿದ್ದೀವಿ. ಆದ್ರೆ ಇದು ಕಡ್ಡಿ ಪ್ರಯೋಗ ಮಾಡದಂತವರು ರಾಜಕೀಯ ಅವಕಾಶವಾದಿಗಳು. ಇವತ್ತು 56,432 ಉದ್ಯೋಗಗಳನ್ನ ಒಳ ಮೀಸಲಾತಿ ಇಲ್ದಲೆ ಉದ್ಯೋಗ ತುಂಬೋದಿದೆಯಲ್ಲ, ಇದು ಅವೈಜ್ಞಾನಿಕ, ಸಂವಿಧಾನ ವಿರೋಧಿ ಮತ್ತು ಕಾನೂನು ಬಾಹಿರ ಅನ್ನೋ ಸಂದರ್ಭದನ್ನ ಈಗ ಹೇಳಕ್ ಇಚ್ಛೆ ಪಡ್ತಾ ಇದ್ದೇವೆ. ಇಂಥ ಒಂದು ಕಾನೂನು ಬಾಹಿರವಾದಂತ ಕೆಲಸವನ್ನ ನೇತೃತ್ವ ವಹಿಸಿರುವಂತವ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಅವರ ಕಳೆದ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗಿಂದ ಹಿಡಿದು ಈಗ 23ರಿಂದ 25ರವರೆಗೆ ಒಳ ಮೀಸಲಾತಿ ವಿರೋಧಿಯಾಗಿ ಬಂದಿದ್ದಾರೆ ಸಿದ್ದರಾಮಯ್ಯನವರು. ಇವರು ಒಳ ಮೀಸಲಾತಿ ವರ್ಗೀಕರಣಗಳನ್ನ ಆರಂಭದಿಂದ ಯಾವ ಶಕ್ತಿಗಳು ವಿರೋಧ ಮಾಡ್ತಾ ಇದ್ವೋ ಆ ಶಕ್ತಿಗಳ ಪ್ರಭಾವಕ್ಕೆ ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರ ಒಳಗಾಗಿದೆ. ಆದ್ದರಿಂದ ಇಡೀ ರಾಜ್ಯದಲ್ಲಿ ಆತಂಕ ಮತ್ತು ಆಘಾತ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಲ್ಲಿ ಉಂಟಾಗಿದೆ. ಯಾಕೆಂದ್ರೆ ಕಳೆದ 35 ವರ್ಷಗಳಿಂದ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ. ಹುಬ್ಬಳ್ಳಿ ಸಮಾವೇಶದಲ್ಲಿ 8 ಜನ ತೀರೋದ್ರು. ಅನೇಕರು ಜೀವನವನ್ನ, ಬದುಕನ್ನ ಕಳ್ಕೊಂಡಿದ್ದಾರೆ ಹೋರಾಟವನ್ನ ಮಾಡಿ. ಇವತ್ತು ಕೂಡ ಬೀದಿಲಿ ಹೋರಾಟ ನಡೀತಾ ಇದೆ. ಸಿದ್ದರಾಮಯ್ಯ ಕಣ್ಣಿಂದು ಕೂಡ ಕುರುಡರಾಗಿದ್ದಾರೆ. 5ರಿಂದ 12ಕ್ಕೆ ಸಚಿವ ಸಂಪುಟ ಮುಂದೂಡಿದ್ರು, 12ರಿಂದ 25ಕ್ಕೆ ಸಚಿವ ಸಂಪುಟ ಮುಂದೂಡಿದ್ದಾರೆ. ಈಗ ಅಲ್ಲಿ 27/2ರಲ್ಲಿ ಸುತ್ತೋಲೆ ಹೊರಡಿಸಿದ್ದಾರೆ. ಹುದ್ದೆ ಇಲ್ದೇನೆ ತುಂಬಬೇಕು ಅಂತ ಹೇಳಿ ಒಳೊಳಗೆ ಉದ್ಯೋಗಗಳು ನಡೀತಾ ಇದ್ದಾವೆ ಅನೇಕ ವಿಶ್ವವಿದ್ಯಾನಿಲಯದಲ್ಲಿ. ಈಗ ಮೈಸೂರು ವಿಶ್ವವಿದ್ಯಾನಿಲಯ ತಾಂಡ್ರೆ ಬಲಗೈ ಸಮಾಜದಲ್ಲಿ 177 ಜನ ಬೋಧಕರು ಮತ್ತು ಬೋಧಕೇತರರು ಇದ್ದಾರೆ. ಬರೀ 7 ಜನ ಮಾದಿಗ ಸಮಾಜದವರು ಇದ್ದಾರೆ. ಪೌರ ಕಾರ್ಮಿಕರು 2,000 ಚಿಲ್ಲರೆ ಮಾದಿಗ ಸಮಾಜದವರು ಕಸ ಬಾಚ್ತಾ ಇದ್ದಾರೆ. ಕಣ್ಣಿಲ್ವಾ ನಿಮ್ಗೆ? ಆದ್ದರಿಂದ ಸ್ವಾಮೀಜಿಗಳು, ಷಡಕ್ಷರ ಮುನಿ ಸ್ವಾಮೀಜಿಗಳು ಹರಿಹರ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಜಾಥಾ ಬರ್ತಾ ಇದ್ದಾರೆ, ಕಾಲ್ನಡಿಗೆ ಜಾಥಾ. ಅವ್ರಿಗೆ ನಾವು ಈ ಎಲ್ಲ ವೇದಿಕೆಯ ಮೂಲಕ ಒಕ್ಕೂಟದಿಂದ ನಾವು ಬೆಂಬಲಿಸ್ತೇವೆ. ಮತ್ತೆ ಅವ್ರ ವೇದಿಕೆ ಕೂಡ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಸಜ್ಜು ಮಾಡ್ತೇವೆ. ಮತ್ತೆ ಈ ಧರಣಿಯನ್ನ ಮುಂದುವರಿಸ್ತೇವೆ. 27ನೇ ತಾರೀಕಿನ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಅನ್ನ ಮುಂದೂಡಿದರೆ ಇದು ಹುನ್ನಾರ, ಷಡ್ಯಂತ್ರ. ಇದರಲ್ಲಿ ಒಳ ಮೀಸಲಾತಿಯನ್ನ ಕಡಿತ ಮಾಡುವಂತ ಸಂಚಿದೆ. ಮತ್ತೆ ರೋಸ್ಟರ್ ಬಿಂದುವನ್ನ ನಾವು ಒಳ ಮೀಸಲಾತಿಗೆ ಒಳಪಡಿಸಲ್ಲ ಅನ್ನೋ ಸಂಚು ನಡೀತಾ ಇದೆ. ಮತ್ತೆ ಒಳ ಮೀಸಲಾತಿ ವರ್ಗೀಕರಣವನ್ನ ಸಬ್ ಕ್ಯಾಬಿನೆಟ್ ಮಾಡುವಂತಹ ಸಂಚಿದೆ ಅಥವಾ ಮುಂದೂಡುವಂತ ಸಂಚಿದೆ. ನೀವೇನಾದ್ರೂ ಕೂಡ 27ನೇ ತಾರೀಕು ನೀವು
ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ ಸಿದ್ದರಾಮಯ್ಯವರು ಗಟ್ಟಿಯಾದಂತ ಗಂಭೀರವಾದಂತ ನಿಲುವನ್ನ ತಾಳದ ಹೋದ್ರೆ ಇಡೀ ರಾಜ್ಯ ಹತ್ಕೊಂಡು ಉರಿತದೆ. ಏನಾದರೂ ಅಹಿತಕರ ಘಟನೆಗಳು ನಡೆದ್ರೆ ಸರ್ಕಾರವೇ ಹೊಣೆ ಆಗ್ತದೆ. ಸಿದ್ದರಾಮಯ್ಯರನ್ನು 17 ಬಜೆಟ್ ಮಂಡಿಸಿದ್ದೀನಿ, ಏನು ದೇವರಾಜ ಅರಸು ನಂತರ ನಾನು ಹೆಚ್ಚು ವರ್ಷಗಳ ಅವಧಿ ಮಾಡಿದ್ದೀನಿ ಅನ್ನೋದಕ್ಕೆಲ್ಲ ಕಪ್ಪು ಮಸಿ ಆಗ್ತದೆ, ಕಪ್ಪು ಇತಿಹಾಸ ಆಗ್ತದೆ. ಇವತ್ತು ಮರಣ ಶಾಸನವನ್ನ ಬರೆದಿದ್ದೀರಿ ನೀವು ಬಾಗಲಕೋಟೆ ಮತ್ತು ದಾವಣಗೆರೆ ಚುನಾವಣೆಯನ್ನ 27ನೇ ತಾರೀಕು ಮಾಡದ ಹೋದ್ರೆ ಹೆಂಗ್ ಗೆಲ್ತೀರಿ? ನಾವು ಚಾಲೆಂಜ್ ಮಾಡಿ ತೋರಿಸ್ತೇವೆ ನಿಮ್ಮನ್ನ. ಇಡೀ ರಾಜ್ಯದಲ್ಲಿ ಮಹಾನಗರ ಪಾಲಿಕೆಗಳು 2022 ಚುನಾವಣೆಯಲ್ಲಿ ನಿಮ್ಮನ್ನ ನೆಲ ಕಚ್ಚಿಸ್ತಾ ಹೋದ್ರೆ ನಾವು ವಿರಮಿಸಲ್ಲ ಅನ್ನೋ ಮಾತನ್ನ ಸಿದ್ದರಾಮಯ್ಯನವರಿಗೆ ಈ ಮೂಲಕ ನಾವು ಆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ. ಪಾಪ ಅಲೆಮಾರಿಗಳಲ್ಲಿ ದಕ್ಕಲ ಸಮಾಜಗಳಿದಾವೆ, ದೊಂಬ ಸಮಾಜಗಳಿದೆ, ಕಾಡಲ್ಲಿ ವಾಸ ಮಾಡುವಂತ ಜನ ಇದೆ, ಟಾರ್ಪಲ್ಲಿ ಕೂಡ ಗತಿ ಇಲ್ಲ, ಅವರು ಭಿಕ್ಷೆ ಮಾಡಿ ತಿರ್ಕಂಡ್ ತಿಂತಾ ಇದ್ದಾರೆ. ಅಂಥವ್ರಿಗೂ ಕೂಡ 1% ನಾಗಮೋಹನ್ ದಾಸು ಮೀಸಲಾತಿ ಕೊಟ್ರೆ ರಾಜಕೀಯಕ್ಕೋಸ್ಕರ ನೀವು ರಾಜಕೀಯ ಮಾಡಿ 3ನೇ ಗುಂಪಲ್ಲಿ ಸೇರಿಸಿ ಅವ್ರ ಕಣ್ಣೀರ್ ಹಾಕ್ಸ್ತಾ ಇದ್ದೀರಾ. ಆಮೇಲೆ ಜೊತೆನಲ್ಲಿ ಅತ್ಯಂತ ಮುಖ್ಯವಾಗಿ ನಾನು ಇಲ್ಲಿ ಹೇಳೋದು, ಅವ್ರಿಗೆ 1% ಅನ್ನ ವಿಶೇಷವಾಗಿ ಕೊಡಬೇಕು ಅನ್ನೋದ್ರ ಜೊತೆಗೆ ಏನು ತಾಂತ್ರಿಕ ಅಡಚಣೆ ಇದೆ, ಕೋರ್ಟಲ್ಲಿ ತಡೆಯಾಜ್ಞೆ ಇದೆ ಅಂತ ಸಿದ್ದರಾಮಯ್ಯನವರು ನೀವು ಇಷ್ಟು ದೊಡ್ಡ ಮನುಷ್ಯರಾಗಿ ಹೇಳ್ತಿರಲ್ಲ, ಯಾವ ಕೋರ್ಟಲ್ಲೂ ತಡೆಯಾಜ್ಞೆ ಇಲ್ಲ, ಯಾವ ತಾಂತ್ರಿಕ ಅಡಚಣೆನೂ ಇಲ್ಲ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ, ಯಾವ ಅಡ್ಡಿ ಆತಂಕ ಇಲ್ಲ. ಇರೋದು ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ. ಅವ್ರ ಸರ್ಕಾರದಲ್ಲಿ ಅಡ್ಡಿ ಆತಂಕ ಇದೆ, ಅವ್ರು ನೀವು ಸರಿ ಮಾಡ್ಕೊಳ್ಳಿ. ಅವ್ರ ಪ್ರಭಾವಕ್ಕೆ ಯಾಕೆ ನೀವು ಮುಖ್ಯಮಂತ್ರಿಯಾಗಿ ಮುಂದುವರಿಯೋಕ್ಕೋಸ್ಕರ ಈ ಸಮಾಜನ ಯಾಕೆ ಹೊಡೆದಾಡಿಸ್ತಾ ಇದ್ದೀರಿ? ಈ ಸಮಾಜನ ಬೀದಿಗೆ ತಳ್ಳಿ ಯಾಕೆ ತಮಾಷೆ ನೋಡ್ತಾ ಇದ್ದೀರಿ? ಬೆಂಕಿ ಹಚ್ಚಿ ನೀವು ವಿಳಂಬ ಮಾಡಿದ್ದು ಗೊತ್ತು ನಮ್ಗೆ, ಯಾಕೆ ವಿಳಂಬ ಮಾಡಿದ್ರಿ ಅಂತೆ ಅಂದ್ರೆ ಬೋವಿ ಮತ್ತು ಲಮಾಣಿ ಕೊರ್ಮಕ್ಕೊರ್ಚ ಸಮಾಜ ನಮ್ಮ ಸಹೋದರರೇ, ನಾವೇನು ಅವ್ರಿಗೆ ಕೊಡಬೇಡಿ ಅಂತ ಎಲ್ಲೂ ಹೇಳಿಲ್ಲ. ನಿಮ್ಗೆ 4% ಕೊಡಿ ಅಂತ ಕೊಡುವಾಗ ನಾವು ಬೇಡ ಅಂತ ಎಲ್ಲೂ ಹೇಳಿಲ್ಲ. ಅವರು ಈಗ ದೊಡ್ಡ ಸಮಾವೇಶ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಮತ್ತೆ ವಲಯ ಮತ್ತು ಸಂಬಂಧಿತ ಕೆಲವರು ಅವರು ನಾವು ಜನ ಸೇರಿಸ್ತೀವಿ ಫ್ರೀಡಂ ಪಾರ್ಕ್ ಅಲ್ಲಿ ಅಂತ ಹೋಗಿದ್ದಾರೆ. ಇದನ್ನ ಸಿದ್ದರಾಮಯ್ಯನವರು ಅವ್ರ ವಾಯ್ಸ್ ಅನ್ನ ಗಟ್ಟಿ ಮಾಡೋದಕ್ಕೆ, ಪ್ರೆಸರ್ ಹೋಲ್ಡ್ ಮಾಡೋದಕ್ಕೆ, ವಿವಾದ ಗಟ್ಟಿ ಮಾಡಕ್ಕೋಸ್ಕರ ನೀವು 27ಕ್ಕೆ ಮುಂದೂಡಿ ಟೈಮ್ ತಗೊಂಡಿದ್ದೀರಾ. ಇದೇ ತರ ಡಿಲೇ ಟ್ಯಾಕ್ಟಿಸ್ ಮಾಡಿ ಸಿದ್ದರಾಮಯ್ಯನವರು ಇಡೀ ಇವರು ಬಾಯಿಗೆ ಮಣ್ಣು ಹಾಕಂತ ಕೆಲಸ ಮಾಡಿದಿರಿ. ಇಂತಹ ಕೆಲಸಗಳನ್ನ ನೀವು ಮಾಡಬೇಡಿ. ನಾವು 25ನೇ ತಾರೀಕು 25/3/2026 ಈ ಎಲ್ಲಾ ಸರ್ಕಾರದ ವಿದ್ಯಮಾನಗಳನ್ನ ಖಂಡಿಸಿ ವಿರೋಧಿಸಿ ರಾಜ್ಯದ 31 ಜಿಲ್ಲೆಗಳಲ್ಲೂ ಕೂಡ ಉಗ್ರ ಪ್ರತಿಭಟನೆಗಳನ್ನ ನಾವು ಎಲ್ಲಾ ಸಂಘಟನೆಗಳು 50 ಸಂಘಟನೆಗಳು, ಮಾದಿಗ ಸಂಬಂಧಿತ ಸಂಘಟನೆಗಳು 50 ಸಂಘಟನೆಗಳು ಸೇರಿ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ರಾಜ್ಯದ 31 ಜಿಲ್ಲೆಗಳಲ್ಲೂ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ಪ್ರತಿಭಟನೆಯನ್ನ ಮಾಡೋದ್ರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ, ರಾಜ್ಯಪಾಲರು, ರಾಷ್ಟ್ರಪತಿ, ಪ್ರಧಾನಮಂತ್ರಿಗೆ ರವಾನಿಸ್ತಾ ಇದ್ದೇವೆ. ಜೊತೆಗೆ ಬೆಂಗಳೂರಲ್ಲಿ ಇದೇ ಮೌರ್ಯ ಸರ್ಕಲ್ ನಿಂದ ಗಾಂಧಿ ಪ್ರತಿಮೆಯ ಗಾಂಧಿನಗರದ ಮೌರ್ಯ ಸರ್ಕಲ್ ನಿಂದ ಮುಖ್ಯಮಂತ್ರಿಗಳ ಮನೆಗೆ ಬೃಹತ್ ರ್ಯಾಲಿ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೇವೆ. ಪೊಲೀಸ್ನವರು ಈಗ ಇದನ್ನ ನಿಲ್ಲಿಸಬೇಕು ಅಂತೇಳಿ, ಸರ್ಕಾರ ಇದನ್ನ ಹತ್ತಿಕ್ಬೇಕು ಅಂತೇಳಿ ಬಹಳ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಂತ ಪ್ರಯತ್ನಗಳೇನಾದ್ರು ನಡೆದ್ರೆ ಅವತ್ತೇ ನಿಮ್ ಸರ್ಕಾರ ಬಿದ್ದೋಗ್ತದೆ ಅನ್ನೋ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಆದ್ದರಿಂದ ಮುಖ್ಯಮಂತ್ರಿ ಮನೆಗೆ 25ನೇ ತಾರೀಕು ಬೆಂಗಳೂರಲ್ಲಿ ಮುಖ್ಯ ಆಗುವಂತ ಕಾರ್ಯಕ್ರಮನ, ಬೃಹತ್ ರ್ಯಾಲಿ ಕಾರ್ಯಕ್ರಮನ ಮೌರ್ಯ ಸರ್ಕಲ್ ಇಂದ ಮಾಡ್ತಾ ಇದ್ದೇವೆ. ಎಲ್ಲ ಮಾದಿಗ ಸಂಬಂಧಿತ ಸಂಘಟನೆಗಳು, ಸಮಚಿಂತಕ, ಸಮಾನ ಮನಸ್ಕರು ಮತ್ತೆ ಅವತ್ತಿಂದ ಚಳುವಳಿ ಮಾಡಿದಂತ ಯುವಕರುಗಳು ನೀವೆಲ್ಲಾನು ಒಂದು ಭಾಗವಹಿಸಬೇಕು ಅಂತ ಅತ್ಯಂತ ವಿನೀತ ಮನವಿ ಮಾಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ನಿಮ್ಗೆ ಉದ್ಯೋಗಗಳು ಖಂಡಿತ ಸಿಗಲ್ಲ. 2 ಲಕ್ಷ ಉದ್ಯೋಗಗಳನ್ನ ನಿಮ್ಗೆ ಯಾಮಾರಿಸ್ಬಿಡ್ತಾರೆ. ನೀವು ಅದೇ ಕೆಲಸಗಳಲ್ಲಿ ಶಾಶ್ವತಗೊಳಿಸೋದಕ್ಕೆ, ನಿಮ್ಮ ಕೆಲಸಗಳಲ್ಲಿ ನಿಮ್ಮನ್ನ ಅಲ್ಲೇ ಅಂಟಿಸೋದಕ್ಕೆ ಸಂಚು ನಡೀತಾ ಇದೆ. ಇದಕ್ಕೋಸ್ಕರ ನೀವು ಎಚ್ಚೆತ್ಕೋಬೇಕು, ನಮ್ಮ ಒತ್ತಿಗೆ ಸೇರಿಸ್ಬೇಕು. ನಾವು ಎಲ್ಲನೂ ಕೂಡ ಎಂತ ತ್ಯಾಗ ಬಲಿದಾನಕ್ಕೂ ಕೂಡ ನಾವು ಸಿದ್ಧರಾಗಿದ್ದೇವೆ, ಭದ್ರಾಗಿದ್ದೇವೆ. ಯಾವ ವ್ಯಕ್ತಿ ಯಾವ ಜಾತಿಯನ್ನು ವಿರೋಧ ಮಾಡೋದಲ್ಲ. ನಾವು ಎಲ್ಲ 101 ಜಾತಿಗೂ ಕೂಡ ಅವರ ಜನಸಂಖ್ಯೆಗೆ ಸಮಾನವಾಗಿ ಮೀಸಲಾತಿ ಹಂಚಿಕೆ ಆಗಬೇಕು ಅನ್ನೋದು ಅಷ್ಟೇ ಒತ್ತಾಯ. ಯಾವ್ರನ್ನ ಬೈಯೋದಲ್ಲ, ನಾವು ಹೊಗಳೋದಲ್ಲ, ಮತ್ತೆ ವಿರೋಧ ಅಲ್ಲ. ಯಾವುದೇ ಪಕ್ಷಕ್ಕೆ, ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವ್ರು ನಾವ್ಯಾರು ಅಲ್ಲ. ನಾವು ಮೀಸಲಾತಿಯ ಹೋರಾಟಗಾರರು ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ದಯವಿಟ್ಟು ಮಾಧ್ಯಮಗಳು ಅವತ್ತು ನಮಗೆ ಬೆಂಬಲವನ್ನು 25ನೇ ತಾರೀಕು ಕೊಡಬೇಕು ಅಂತ ಅತ್ಯಂತ ವಿನೀತವಾಗಿ ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ.
ಒಕ್ಕೂಟದ ಎಲ್ಲ ರಾಜ್ಯ ಪದಾಧಿಕಾರಿಗಳೇ, ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ 25/3/26ರಂದು ರಾಜ್ಯದ 31 ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತಾ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗೆ ಮನವಿಗಳನ್ನ ರವಾನಿಸೋದು, ಇನ್ನು ಮುಖಂಡರು ಎಲ್ಲ ಇಲ್ಲಿ ಸೇರಿ ಮೌರ್ಯ ಸರ್ಕಲಲ್ಲಿ ಗಾಂಧಿ ಸ್ಟ್ಯಾಚ್ಯೂಯಿಂದ ಬೃಹತ್ ಸಭೆ ಮಾಡಿ ಮುಖ್ಯಮಂತ್ರಿಗೆ ಒಂದು ಮನವಿ ಕೊಡೋದು ಮುಖ್ಯ ಉದ್ದೇಶ. ಯಾಕೆ ಇದೆಲ್ಲ ಯಾಕೆ ಮಾಡ್ತಾಯಿದ್ವಿ ನಾವು? ಇದರ ಉದ್ದೇಶ ಏನು? ಮಾದಿಗರಿಗೆ ಮೀಸಲಾತಿ ಬೇಕು ಅಂತ ನಾವು ಕೇಳಿಲ್ಲ. ಜನಸಂಖ್ಯಾವಾರು ಮೀಸಲಾತಿ ಕೊಡಿ ಅಂತ ನಾವು ಕೇಳಿದ್ದೀವೇನೋ. ಮಾದಿಗರಿಗೆ ಪ್ರತ್ಯೇಕ ಮೀಸಲಾತಿ ಎಲ್ಲಿ ಕೇಳಿಲ್ಲ. ಇದಕ್ಕೆ ಕಾರಣಗಳಿಷ್ಟೇ. ಆವನೂರು ವರದಿ ಹೇಳ್ತಾ ಇತ್ತು, ನಮ್ಮ ಜನಸಂಖ್ಯೆ ಗೊತ್ತಿರಲಿಲ್ಲ, ನಾವು ಸೆನ್ಸಸ್ ಮಾಡಲಿಲ್ಲ. ಯಾವುದೇ ಮಾದಿಗರು ಯಾವುದೇ ಕರ್ನಾಟಕ ಸೆನ್ಸಸ್ ಆಗಿರಲಿಲ್ಲ. 1931 ಸೆನ್ಸಸ್ ಪ್ರಕಾರ ಆವನೂರು ಅವರು ಸರ್ಕಾರಕ್ಕೆ 76 ಒಂದು ವರದಿ ಕೊಡ್ತಾರೆ. ಅದು 71ರ ಸೆನ್ಸಸ್ಸು ಮತ್ತು 31ರ ಜನಗಣತಿ ಆಧಾರದ ಮೇಲೆ ಮಾದಿಗ ಮತ್ತು ಅಲೈಡ್ ಕಮ್ಯುನಿಟೀಸು ಉಪಜಾತಿಗಳು ಸೇರಿ 57.3% ಇದ್ದಾರೆ. ಎಸ್ಸಿನಲ್ಲಿ 26% ವಲಯ ಮತ್ತು ಉಪಜಾತಿಗಳು, 14.3 ಟಚಬಲ್ ಎಸ್ ಅಂದರೆ ಬೋವಿ ಕೊರ್ಚಲ್ ಮಾಡಿದ್ದಾರೆ ಅಂತ ಹೇಳಿದ್ರು. ಆ ಆಧಾರದ ಮೇಲೆ ನಾವು ನೋಡಿದಾಗ ಉದ್ಯೋಗಗಳಲ್ಲಿ ನಾವು ಮಾದಿಗರು ಆ ಪ್ರಕಾರ 57% ನೋಡಿದ್ರೆ ನಮ್ಗೆ 9% ಸಿಗಬೇಕಾಗಿತ್ತು ಎಸ್ ಸಿ ಮೀಸಲಾತಿಯಲ್ಲಿ. ನಾವೆಲ್ಲ ಕಡೆ ಸೆನ್ಸಸ್ ಮಾಡಿದ್ರೆ 1-1.5% ಮಾತ್ರ ಮಾದಿಗರು ಉದ್ಯೋಗದಲ್ಲಿದ್ದಾರೆ 76ರಿಂದ 76ಗೆ. ಆವಾಗ ನಾವು ಸರ್ಕಾರಕ್ಕೆ ಒಂದು ಮನವಿ ಕೊಟ್ವಿ, ಈ ರೀತಿ ನೀವು ವರದಿಯನ್ನು ತಗೊಂಡಿದ್ದೀರಾ, ಈ ಆಧಾರದ ಮೇಲೆ ನಮ್ಗೆ 9% ಕೊಡಬೇಕಂತ ಹೋರಾಟ ಪ್ರಾರಂಭ ಮಾಡಿದ್ವಿ. ಆವಾಗ ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ಸಂಘಟನೆಗಳು ಮಾಡ್ತಾಯಿದ್ವು ಅಂದರು. ಅಲ್ಲಿಗೂ ಕಿವಿ ಕೊಡಲಿಲ್ಲ ಅವರು. ಆದರೆ ನಾವು ಮಾದಿಗದ ಆಂಧ್ರದಲ್ಲಿ ಆದಮೇಲೆ ದಂಡೋರದಿಂದ ಎಫೆಕ್ಟಿಂದ ನಾವು ಕರ್ನಾಟಕದಲ್ಲಿ 97ರಲ್ಲಿ ಮಾದಿಗ ದಂಡೋರ ಅಂತ ಕಟ್ಕೊಂಡು ಇಡೀ ರಾಜ್ಯದಲ್ಲಿ ಅವರಿಗೆ ಅವೇರ್ನೆಸ್ ಕೊಟ್ಟು, ಇಲ್ಲಿ ಕಾರಣ ಇಷ್ಟೇ, ಅದನ್ನು ಅವೈಜ್ಞಾನಿಕ ಅಂತ ಹೇಳ್ಬಿಟ್ಟು ಒಂದು ವರ್ಗ ಹೇಳಿತು. ಯಾಕೆ ವರ್ಗ ಹೇಳಿದೆ ಅಂದರೆ, ಅದು ಅವೈಜ್ಞಾನಿಕ ವರದಿ ಅಂತ ಒಂದು ವರ್ಗ ಹೇಳಿದ ಮೇಲೆ ನಾವೇನು ಹೇಳಿದ್ವಿ ಅಂದರೆ, ಆವನೂರು ವರದಿ ಅವೈಜ್ಞಾನಿಕವಾಗಿದ್ದರೆ ಅದು ರದ್ದು ಮಾಡಿ, ಇಲ್ಲ ಅದ್ರ ಪ್ರಕಾರ ಸರ್ಕಾರಕ್ಕೆ ನಮ್ಮ ಮೀಸಲಾತಿನ ಕೊಡಿ ಅಂತ. ಅದಕ್ಕೆ ವಿರುದ್ಧವಾಗಿ ನಾವು ಹೊರಟಾಗ ಕಮಿಷನ್ ಹಾಕಿದ್ರು. ಕಮಿಷನ್ಗಳು ಎಲ್ಲ ಕಮಿಷನ್ಗೆ ವರದಿಗಳು ಬಂದಿದೆ. ಎಲ್ಲ ಕಮಿಷನ್ಗಳು ಮಾದಿಗ ಸಂಖ್ಯೆ ಜಾಸ್ತಿ ಇದೆ ಅಂತ ಗೊತ್ತಾಗಿದೆ. ಆದ್ರೂ ಸಹ ಆಳುವ ಸರ್ಕಾರಗಳು ಮಾದಿಗರ ಮೇಲೆ ಕರುಣೆ ಇಲ್ಲದೇನೆ ಅಥವಾ ಪಕ್ಷಪಾತ ತೋರಿಸಿ ಅಥವಾ ಯಾವುದೋ ಒತ್ತಡದ ಮೇಲೆ ವರ್ಗೀಕರಣ ಮಾಡ್ದೇನೆ ಅದನ್ನು ಮುಂದೂಡ್ತಾ ಬಂತು. 9 ಶೆಡ್ಯೂಲು, 341 ಶೆಡ್ಯೂಲು ಸರ್ಕಾರ ಮಾಡಬೇಕು, ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಎಲ್ಲ ನಮಗೆ ಅಧಿಕಾರಿಗಳಿಗಾಗಲಿ ರಾಜಕಾರಣಿಗಳಿಗಾಗಲಿ ಹೋರಾಟಗಾರರಿಗೆ ನಮ್ಮ ಮಂಕುಬೂದಿ ಎರಸ್ತಾ ಬಂದರು. ದಯಾದಾಗ ನಮ್ಮ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ಸುಮಾರು 2 ಕೋಟಿ ರೂಪಾಯಿ ಖರ್ಚು ಮಾಡಿ ಲಾಯರ್ಗಳನ್ನ ಮಡಗಿ ಅಲ್ಲಿಂದ ಆದೇಶ ಬಂದ ಮೇಲೆ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಇರೋ ಸವಲತ್ತುಗಳನ್ನು ಹಂಚಿಕೊಡುವ ಅಧಿಕಾರ ನಿಮಗಿದೆ, ಹಂಚಿ ಅಂತ ಹೇಳಿದಾಗ 1/8/24ರಲ್ಲಿ ಬೇರೆ ಸರ್ಕಾರಗಳೆಲ್ಲ ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮ ಸರ್ಕಾರಗಳು ಮಾಡ್ತಂದರೆ ಒಂದು ಕಮಿಷನ್ ಹಾಕಿದ್ರು. ಆ ಕಮಿಷನು ಸಹ ಇಂಪಿರಿಕಲ್ ಡಾಟಾ ಬೇಕು ಅಂತ ಹೇಳಿದ್ರು. ಇಂಪಿರಿಕಲ್ ಡಾಟಾನೂ ಬಂತು. ಇಂಪಿರಿಕಲ್ ಡಾಟಾ ಬಂದ ಮೇಲೆ ಗವರ್ನರ್ ಸೈನ್ ಆಗಬೇಕು ಅಂತ ಹೇಳಿದ್ರು. ಗವರ್ನರ್ ಸೈನು ಆಯಿತು. ಸೈನ್ ಆಗೋವರೆಗೂ ಸುಮ್ಮಗಿದ್ರು. ಸೈನ್ ಆದ ನಂತರ ಅದು ಹಾಗೆ ಹೀಗೆ ಅದು 6% ಕೊಡೋಕ್ಕಾಗಲ್ಲ ಅಂತ ಪುನಃ ಇಲ್ಲಿ ಒಳಗಡೆ ಇರತಕ್ಕಂಥ ಎಲ್ಲ ಜಾತಿಯವರನ್ನು ಸಹ ಮುಖ್ಯಮಂತ್ರಿ ಮೇಲೆ ಒತ್ತಡ ತಂದು ಅದಕ್ಕೆ ಮಂತ್ರಿಗಳೆಲ್ಲ ಕೈ ಜೋಡಿಸಿ ಅವ್ರ ಸಮಾಜ ನಮಗೆ ಇನ್ನೂ ರದ್ದು ಮಾಡ್ತಾ ಬಂದಿದ್ದಾರೆ, ಡಿಲೇ ಮಾಡ್ತಾ ಬಂದಿದ್ದಾರೆ. 5ನೇ ತಾರೀಕು ಕ್ಯಾಬಿನೆಟಲ್ಲಿ ಆಗಬೇಕಾಗಿತ್ತು, 12ನೇ ತಾರೀಕು ಕ್ಯಾಬಿನೆಟಲ್ಲಿ ಆಗಬೇಕಾಗಿತ್ತು. 12ರಲ್ಲಿ ಗ್ಯಾರಂಟಿ ಆಗ್ತಾಯಿತ್ತು ಅಂದ್ರೆ 12ನ ಮುಂದುವರಿಸಿ 27ಕ್ಕೆ ಹೋಗಿದೆ. 27ನ್ನು ಸಹ ಮುಂದುವರಿಸ್ತಾ ಎಷ್ಟು ವರ್ಷಗಳು ಮುಂದೂಡ್ತಾ ಹೋಗ್ತಾರೆ. ಇವು ನಾವೇನೋ ವಯಸ್ಸಾಗಿರೋರು ಸಮಾಜಕ್ಕೆ ಜ್ಞಾನ ಕೊಟ್ಟು ವರ್ಗೀಕರಣ ಬಗ್ಗೆ ಎಲ್ಲ ಹೇಳ್ತಾ ಬಂದಿದ್ದೀವಿ. ಯುವ ಪೀಳಿಗೆ ಸುಮಾರು 15-20 ವರ್ಷಗಳಿಂದ ಉದ್ಯೋಗ ಇಲ್ಲದೇ ನಿರುದ್ಯೋಗ ಇರತಕ್ಕಂಥವರು ಮನನೊಂದಿದ್ದಾರೆ. ಈ ವರ್ಗೀಕರಣ ಆಗದೆ ಹೋದರೆ 27ರ ನಂತರ ಈ ಹೋರಾಟ ಯಾವ ರೂಪ ತಾಳುತ್ತಾ ನಮಗೂ ಗೊತ್ತಿಲ್ಲ. ನಮ್ಮ ಮಾತು ಕೇಳೋದಿಲ್ಲ ಯುವಕರು. ಅದರಿಂದ ಯಾವ ರೂಪ ತಾಳುತ್ತೋ ಅದಕ್ಕೆಲ್ಲ ಸರ್ಕಾರ ಹೊಣೆ ಆಗುತ್ತೆ. ದಯವಿಟ್ಟು ಸಿದ್ದರಾಮಯ್ಯವರು ಪಕ್ಷಪಾತ ಮಾಡ್ದೇನೆ ಇರೋದನ್ನು ಏನಿದೆಯೋ ನಿಖರವಾಗಿ ವರ್ಗೀಕರಣ ಮಾಡಿದ್ರೆ
ಸರ್ಕಾರಕ್ಕೂ ಸಿದ್ದರಾಮಯ್ಯ ಅವರು ಫೋಟೋ ಇಟ್ಕೊಂಡು ನಾವೆಲ್ಲ ಪೂಜೆ ಮಾಡ್ತೀವಿ. ಇಲ್ಲದೆ ಹೋದರೆ ಸರ್ಕಾರದ ಸಮಾಜದ ವಿರೋಧಿ ಅಂತೇಳ್ಬಿಟ್ಟು ಒಂದು ಪಟ್ಟ ಕಟ್ಕೊಂಡು ಅವರು ಇರೋವರೆಗೂ ಸಹ ಅಥವಾ ನಂತರನೂ ಸಹ ಈ ವಿರೋಧ ಪಟ್ಟ ಬರುತ್ತೆ. ಇದಕ್ಕೆ ಅವಕಾಶ ನೀವು ತಗೊಬೇಡ್ರಿ. ಸಮಾಜಕ್ಕೂ ನಾವು ಇಷ್ಟು ವರ್ಷಗಳಲ್ಲಿ ಶಾಂತಿ ರೀತಿಯಿಂದ ನಾವು ಒಂದು ಸರ್ಕಾರಕ್ಕೆ ₹1 ನಷ್ಟ ಮಾಡ್ದೇನೆ, ಯಾವುದೇ ಸಮಾಜವನ್ನು ದೂಷಣೆ ಮಾಡ್ದೇನೆ ನಾವು ಎಲ್ಲ ಸಮಾಜಗಳಿಗೆ ವರ್ಗೀಕರಣ ಮಾಡಿ ಅಂತ ಹೇಳ್ಕೊಂಬಂದಿದ್ದೀವಿ. ಇದು ಬ್ರೇಕ್ ಅಂದರೆ ಮುರಿಯುತ್ತೆ. ನಾವು ಅಶಾಂತಿಗೆ ಹೊರಟಾಗ ನಮ್ಮ ಮೇಲೆ ಕಪ್ಪು ಚುಕ್ಕೆ ಬರುತ್ತೆ. ಈ ಕಪ್ಪು ಚುಕ್ಕೆ ಬರೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳ್ಬಿಟ್ಟು ಸರ್ಕಾರನ ಒತ್ತಾಯ ಮಾಡ್ತಾ ಏನು 25ನೇ ತಾರೀಕು ಬೃಹತ್ ರ್ಯಾಲಿ ಇದೆ, ಅದರ ನಂತರ 27ರ ನಂತರ ಆಗಲೇ ಹೋದರೆ ಇದಕ್ಕೆ ಕಾರ್ಯರೂಪ ಬದಲಾವಣೆ ಆಗುತ್ತೆ. ಇದಕ್ಕೆ ಅವಕಾಶ ಕೊಡಬೇಡ ಅಂತ ಹೇಳ್ತಾ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡ್ತಾಯಿದ್ವಿ. ನಾನು ಜಂಬುದೀಪ ಸಿದ್ದರಾಜು, ಕರ್ನಾಟಕ ರಾಜ್ಯ ಆದಿವಾಸಿ ಸಂಘದ ಕಾರ್ಯಾಧ್ಯಕ್ಷ. ಬಂಧುಗಳೇ, ಈಗ ನಮ್ಮ ಸಂಘಟನೆಯಿಂದ 1992ರಿಂದಲೂ ಕೂಡ ನಿರಂತರವಾಗಿ ಏನು ಈ 101 ಸಬ್ ಕ್ಯಾಸ್ಟ್ ಇದ್ದಾವೆ ಶೆಡ್ಯೂಲ್ ಕಾಸ್ಟಲ್ಲಿ, ಅಲ್ಲಿ ಭಾಳ ಕೆಳ ಅಂತರದಲ್ಲಿರುವಂಥ ಕೆಳಮಟ್ಟದಲ್ಲಿರುವಂಥ ಮಾದಿಗ ಸಮುದಾಯಕ್ಕೆ ಜನಸಂಖ್ಯೆ ಆಧಾರದ ಮೇಲೆ ನಮಗೆ ಮೀಸಲಾತಿ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಬಂದಿದ್ದೀವಿ. ಇದರನ್ವಯ ನಮ್ಮ ಪರವಾಗಿ 2024 ಆಗಸ್ಟ್ 1ನೇ ತಾರೀಕು ಏನು ಸುಪ್ರೀಂ ಕೋರ್ಟು 7 ಜಡ್ಜಸ್ ಬೆಂಚು ತೀರ್ಪು ನಮ್ಮ ಪರವಾಗಿ ನೀಡಿತ್ತು. ಅದರನ್ವಯ ಈ ರಾಜ್ಯ ಸರ್ಕಾರ ಕಳೆದ ವರ್ಷ ಅಂದರೆ ಆಗಸ್ಟು 25ನೇ ಇಸ್ವಿ 19ನೇ ತಾರೀಕು ಕ್ಯಾಬಿನೆಟ್ಟಲ್ಲಿ ಇದನ್ನು ಅನುಷ್ಠಾನ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾವೆ. ಸೊ ಅದನ್ನು ಸದನದಲ್ಲಿ 2 ಸದನದಲ್ಲಿ ಮೇಲ್ಮನೆ ಮತ್ತು ಕೆಳಮನೆ 2 ಸದನದಲ್ಲಿ ಒಪ್ಪಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಗವರ್ನರ್ ಕೂಡ ಅಂಕಿತ ಹಾಕಿದ್ದಾರೆ. ಇಷ್ಟಾದರೂ ಕೂಡ ಈಗ ಇತ್ತೀಚೆಗೆ ಏನು 56,432 ಹುದ್ದೆಗಳನ್ನು ಫಿಲಪ್ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಸರ್ಕಾರ ತೊಗೊಂಡಿದೆ. ಅದರಲ್ಲಿ ಈಗ ಒಳ ಮೀಸಲಾತಿ ಅನ್ವಯ ಮಾಡಬೇಕು ಅನ್ನೋದು ನಮ್ಮ ಹಕ್ಕೊತ್ತಾಯ. ಯಾವುದೇ ಕಾರಣಕ್ಕೂ ಮೊದಲಿದ್ದಂಗೆ ಕೆಲವು 2022ನೇ ಇಸ್ವಿನಲ್ಲಿ ಇದ್ದಂಥ ಆದೇಶ ಪ್ರಕಾರ ಫಿಲಪ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾವು ಧಿಕ್ಕರಿಸ್ತಾ ಇದ್ವಿ. ಅದರಿಂದ ನಮಗೆ ನ್ಯಾಯ ಸಿಗೋದಿಲ್ಲ, ಮತ್ತೆ ಅನ್ಯಾಯ ಆಗುತ್ತೆ. ಅದರಿಂದ ಈ ಏನು 56,432 ಹುದ್ದೆಗಳನ್ನು ಫಿಲಪ್ ಮಾಡ್ತಾರೆ ಅದರಲ್ಲಿ ಒಳ ಮೀಸಲಾತಿಯನ್ನು ಅನ್ವಯ ಮಾಡಲಿಕ್ಕೆ 6% ಬದಿಗೊತ್ತಿ ಮಾದಿಗರೇ ಪ್ರತ್ಯೇಕವಾಗಿ 6% ಬಿಟ್ಟು ಮಿಕ್ಕಿದ್ದು ನೀವು ತಗೊಳ್ಳಿ. ಮಿಕ್ಕಿದ ಉಳಿದಂತೆ ಯಾರು ನಮ್ಮ ಬೆಳಗಿ ಇರ್ಬೋದು ಅಥವಾ ಕೊಲಂಬೋ ಸಮಾಜ ಇರ್ಬೋದು, ಅವ್ರು ಯಾರಾದರೂ ನಮಗೆ ಇದು ಬೇಡ, ಇದು ಅವೈಜ್ಞಾನಿಕ ಅನ್ನೋದಾದರೆ ನಮಗೆ ಮಾದಿಗರೇ ನೀವು 6% ಕೊಟ್ಬಿಡಿ, ಮಿಕ್ಕಿದ್ದು ನೀವು ಉಳಿಸ್ಕೊಂಡು ಅದನ್ನೆಲ್ಲ ನೀವು ಅದರಲ್ಲಿ ಹಂಚ್ಕೊಳ್ಳಿ ಅನ್ನುವಂಥ ಒಂದು ಹಕ್ಕುತ್ತಾಯ. ಮತ್ತು ಎರಡನೇದು ಅಂತ ಹೇಳಿದ್ರೆ, ಈ ವಿಚಾರದಲ್ಲಿ ನಾವು ಇದೇ ತಿಂಗಳು 25ನೇ ತಾರೀಕು ಇಡೀ ರಾಜ್ಯದ ಎಲ್ಲ 31 ಜಿಲ್ಲೆಗಳಿಂದ ನಾವು ರ್ಯಾಲಿ ಮಾಡ್ತಾ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋಗಿ ನಾವು ಮನವಿ ಪತ್ರವನ್ನು ಕೊಡ್ತೀವಿ. ಹಾಗೆ ಇಲ್ಲೂ ಕೂಡ ಇಲ್ಲಿ ಏನು ಮೌರ್ಯ ಸರ್ಕಲಿಂದ ವಿಧಾನಸೌಧಕ್ಕೆ ಹೋಗಿ ಮತ್ತು ಮುಖ್ಯಮಂತ್ರಿಗಳು ಕೂಡ ಮನವಿ ಕೊಟ್ಟು ಮುಖ್ಯಮಂತ್ರಿ ಮನೆಗೂ ಕೂಡ ಮುತ್ತಿಗೆ ಹಾಕಿ ನಾವು ಈ ಮನವಿಯನ್ನು ಸಲ್ಲಿಸಿ ಈ ಒಂದು ಹಕ್ಕೊತ್ತಾಯವನ್ನು ಮಾಡ್ತೀವಿ. ನಮ್ಮ ಹೆಸರು BR ಮುನ್ರಾಜು, ರಾಷ್ಟ್ರೀಯ ಅಧ್ಯಕ್ಷರು ಜೈ ಭೀಮ್ ಅಖಿಲ ಭಾರತ ದಲಿತ ಸಮಿತಿ. ಏನು ಇವತ್ತು ನಮ್ಮ ಹಿರಿಯ ನಾಯಕರುಗಳಾದಂಥ ಮೂರ್ತಿಯಣ್ಣವರು, ಶಂಕರಪ್ಪನವರು ಮತ್ತು ಭೀಮರಾಜ್ ಅವರು, ಸಿದ್ದರಾಜಣ್ಣವರು ಮತ್ತು ಎಲ್ಲರೂ ಮಾದಿಗಳ ಸಂಘಟನೆ ಒಕ್ಕೂಟದಿಂದ ಇವತ್ತು ಬೃಹತ್ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂದರೆ, ನಮ್ಮ ಹಕ್ಕು ನಮಗೆ ಜಾರಿ ಮಾಡಿ. ನಾವು ಸರ್ಕಾರನ ಒತ್ತಾಯ ಮಾಡ್ತಾರೆ, ಇದೇ ವಿಚಾರನ ಬೇರೆ ಏನು ಕೇಳ್ತಾ ಇಲ್ಲ. ಇವತ್ತು 7 ಜನ ನ್ಯಾಯಾಧೀಶರು ಜಡ್ಜ್ಮೆಂಟ್ ತಮ್ಮ ಕೊಟ್ಟಿದ್ದಾರೆ. ಆಮೇಲೆ 5ರಿಂದ 6 ಆಯೋಗಗಳನ್ನು ರಚನೆ ಮಾಡಿದ್ದೀರಾ. ಎಲ್ಲ ಆಯೋಗಗಳನ್ನು ರಚನೆ ಮಾಡಿದ ಸರ್ಕಾರನೇ. ಆಮೇಲೆ ಯಾವುದೇ ಒಂದು ಜಸ್ಟಿಸ್ ಒಂದು ಆಯೋಗದ ಅಧ್ಯಕ್ಷರಾದ ಮೇಲೆ ಸರ್ಕಾರ ಅವರಿಗೆ ಗೌರವವನ್ನು ಸಲ್ಲಿಸಬೇಕು. ಯಾಕಂದರೆ ಅವ್ರು ಕೊಟ್ಟಂಥ ಒಂದು ಜಡ್ಜ್ಮೆಂಟನ್ನು ನೀವು ತಿರಸ್ಕಾರ ಮಾಡ್ತೀರಂದರೆ ನಮಗೆ ಬಹಳ ಅನ್ಯಾಯ ಆಗ್ತಾಯಿದೆ. ದಯವಿಟ್ಟು ಅದು ಮಾಡೋಕ್ಕೆ ಹೋಗ್ರಿ ಮಾನ್ಯ ಮುಖ್ಯಮಂತ್ರಿಗಳೇ. ಇವತ್ತು ಮುಖ್ಯಮಂತ್ರಿಗಳು ಒಂದು ಹೊಸ ಪದವಿನ ಕೊಡಬೇಕು ನಾವು. ಯಾಕಂದರೆ ನಮ್ಮ ಒಂದು ಮಾದಿಗರ ಮತ್ತು ದಲಿತರ ಒಂದು ಮೀಸಲಾತಿಯ ವಿರೋಧಿಗಳ ಪಿತಾಮಹ ಅಂತ ಮುಖ್ಯಮಂತ್ರಿಗಳು ನಾವು ಹೇಳಬೇಕಾಗುತ್ತೆ. ಯಾಕಂದರೆ ವಿರೋಧತನ ಮಾಡ್ಕೊಂಡು ಹೋಗಿ ನೀವು ಬರ್ತಾ ಇದ್ದೀರಾ. ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಇವತ್ತನ್ನು ಮೊನ್ನೆ 12ನೇ ತಾರೀಕು ನಡೆದಂಥ ಒಂದು ಬೃಹತ್ ಸಮಾವೇಶನ ನೋಡಿ ನಮ್ಮ ಒಂದು ಬಳಗಲ್ಲಿ ಹೋಗಿ ಬಂದರೂ ಸಹ ಅದನ್ನೂ ತಿರಸ್ಕಾರ ಮಾಡಿದ್ದೀರಾ. ಲಿಖಿತವಾಗಿ ಒಂದು ಹೇಳಿಕೆ ಕೊಡ್ತಾ ಇಲ್ಲ ತಾವು. ಅವೆಲ್ಲ ಮಾಡಬೇಕು. ಈಗ ನಮ್ಮ ಮೂರ್ತಿಯಣ್ಣವರು ಇದರ ವಿಚಾರದಲ್ಲಿ ಸ್ವಲ್ಪ ಮುಂದಾಳತ್ವವನ್ನು ವಹಿಸ್ಕೊಂಡು ನಮ್ಮ ಮಾದಿಗ ಸಮುದಾಯಕ್ಕೆ ಒಂದು ನೇಮಕಾತಿಗಳು ಮಾಡಬೇಕಾದ್ರೆ ಒಳ ಮೀಸಲಾತಿ ಜಾರಿ ಮಾಡಿ ನಂತರ ನೀವು ನೇಮಕಾತಿಗಳು ಮಾಡಿ ಅಂತ ಒಂದು ನಮ್ಮ ಒತ್ತಾಯ ಆಗಿರ್ತದೆ. ಈ ಒಂದು ವಿಚಾರದಲ್ಲಿ ನಾವು 25ನೇ ತಾರೀಕು ಏನು ಇವತ್ತು ನಮ್ಮ ಹಿರಿಯ ನಾಯಕರುಗಳಲ್ಲಿ ಹೇಳಿದಾರೋ, ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕೋ ಅಂತ ರೀತಿಯಲ್ಲಿ 100% ಮಾಡೇ ಮಾಡ್ತೀವಿ. ನಾವು ಇದುವರೆಗೂ ನಾವು ಯಾರನ್ನೂ ತಿರಸ್ಕಾರ ಮಾಡಲ್ಲ, ಏನು ಇದು ಮಾಡಲ್ಲ. ನಮ್ಮ ನ್ಯಾಯ ಕೊಡಿ ಸ್ವಾಮಿ ಅಂತಂತೇಳಿ ಮೌರ್ಯ ಸರ್ಕಲಿಂದ ಮುಖ್ಯಮಂತ್ರಿ ಮನೆಗೆ ಏನು ಹೋರಾಟ ಹಮ್ಮಿಕೊಂಡಿದೆಯೋ ಈ ಹೋರಾಟ ಯಶಸ್ವಿ ಆಗಲಿ. ಈ ವಿಚಾರನ ಪತ್ರಿಕಾಗೋಷ್ಠಿ ಮುಖಾಂತರ ತಾವುಗಳು ವಿಚಾರನ ಪ್ರಚಾರ ಮಾಡಿ ನಮಗೆ ನ್ಯಾಯ ಸಿಗಲಿ ಅಂತೇಳಿ ನನ್ನ ಮಾತು ವಿರಾಮ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಮಾದಿಗ, ಜೈ ಜೈ ಮಾದಿಗ. ಮಾದಿಗ ಸಂಘಟನೆಗಳ ಒಕ್ಕೂಟ ಅಂತ ಒಂದು ಮಾಡಿಕೊಂಡು ಈ ಒಕ್ಕೂಟದ ಮೂಲಕ ನಾವು ಏನು ಭಾಳ ಪ್ರಮುಖವಾದ ಅಂಶ ಏನಂತಂದರೆ, ದಿನಾಂಕ ಮೊನ್ನೆ 12ನೇ ತಾರೀಕು ನಡೆದಂಥ ಬೃಹತ್ ಜಾಥಾ
ಏನು ಅದ್ರ ಮೂಲಕ ನಾವು ಈಗಾಗಲೇ ಸರ್ಕಾರಕ್ಕೆ ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ, ಶಕ್ತಿ ಪ್ರದರ್ಶನ ಮಾಡೋದ್ರ ಮೂಲಕ. ಆಮೇಲೆ ಅವತ್ತು ಅದಾದರೂ ಕೂಡ ಸರ್ಕಾರ ಯಾವುದೇ ಲಿಖಿತ ರೂಪದಲ್ಲಿ ನಮಗೆ ಆದೇಶ ಕೊಡಲಿಲ್ಲ. ನಾವೇನು 59,432 ಹುದ್ದೆಗಳು ರದ್ದು ಮಾಡಿ ಅಂತ ಹೇಳ್ತಿಲ್ಲ, ನೇಮಕ ಮಾಡಿ, ಆದರೆ ಅದಕ್ಕೆ ಒಳ ಮೀಸಲಾತಿ ಅನ್ವಯ ಮಾಡಿ ಅಂತ ನಾವು ಕೇಳ್ತಾ ಇರೋದು. ಅದು ನಾವು ಪ್ರಮುಖ, ಅದನ್ನು ಆದೇಶ ಮಾಡ್ಬೋದಾಗಿತ್ತು ಸರ್ಕಾರ, ಆದರೂ ಲಿಖಿತ ರೂಪದಲ್ಲಿ ಕೊಡದೇ ಬರೀ ಬಾಯಿ ಮಾತಿನಲ್ಲಿ ಹೇಳಿ ನಮಗೆ ನಂಬಿಸಿದ್ದಾರೆ. 27ಕ್ಕೆ ವಿಶೇಷ ಕ್ಯಾಬಿನೆಟ್ಟು ಕರೆದು ಅದರಲ್ಲಿ ನಾವು ತೀರ್ಮಾನ ತಗೊತೀವಿ ಅಂತ ಹೇಳ್ತಾರೆ. ಈಗ ಏನು ಹೈಕೋರ್ಟಲ್ಲಿ ಇದೆ ಅಂತ ಹೇಳ್ತಾರೆ, ಅದು ಶುದ್ಧ ಸುಳ್ಳು. ಹೈಕೋರ್ಟೇ ಖುದ್ದಾಗಿ ಹೇಳಿದೆ, ಯಾರು ಹೈಕೋರ್ಟಲ್ಲಿ ಕೇಸ್ ಹಾಕಿರೋ ಅವರು ಹೈಕೋರ್ಟ್, ಅದಕ್ಕೋಸ್ಕರ ಹೈಕೋರ್ಟೇ ಖುದ್ದಾಗಿ ಹೇಳಿದೆ 50% ಒಳಗೆ ಮೀಸಲಾತಿ ಒಳ ಮೀಸಲಾತಿ ಮಾಡ್ಬೋದು ಅಂತ ಹೈಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ. ಆಮೇಲೆ ಅಲೆಮಾರಿಗಳಿಗೆ 1% ಕೊಡೋ ಡಿಮ್ಯಾಂಡು ಅದು ನ್ಯಾಚುರಲ್ ಆಗಿರೋವಂಥದ್ದು. ಅವರು ಎಲ್ಲರೂ ಕೂಡ ರೆಡಿ ಇದ್ದಾರೆ, 1% ಕೊಟ್ಟರೆ ಸಾಕು ನಮಗೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ, ಅಪೋಸಿಷನ್ ಪಾರ್ಟೀಸು ಹೇಳ್ತಾರೆ. ಆದರೆ ಅನಾವಶ್ಯಕವಾಗಿ ಸುಮ್ಮನೆ ಹೈಕೋರ್ಟ್ ಅಂತ ಅಂದ್ಬಿಟ್ಟು ನೆಪ ಒಡ್ಡಿ ಸರ್ಕಾರ ಒಳ ಮೀಸಲಾತಿ ವರ್ಗೀಕರಣವನ್ನು ಕುತಂತ್ರದಿಂದ ಮುಂದೂಡುವಂಥ ಪ್ರಯತ್ನ ಮಾಡ್ತದೆ. ಇದರ ನಡುವೆ ಇದನ್ನು ಆಗ್ರಹಿಸಿ, ಈ ವಿಶೇಷ ಕ್ಯಾಬಿನೆಟ್ ಏನು ನಡೀತಾ ಇದೆ ಅದನ್ನು ಆಗ್ರಹಿಸಿ ನಮ್ಮ ಬಹಳ ಮುಖ್ಯ ನಮ್ಮ ಸಂಘಟನೆಗಳೆಲ್ಲರ ಧರ್ಮ ಮತ್ತು ಜವಾಬ್ದಾರಿ ಏನಪ್ಪ ಅಂತಂದರೆ, ನಮ್ಮ ಸ್ವಾಮೀಜಿಗಳು ಷಡಾಕ್ಷರಿ ಮುನಿ ಸ್ವಾಮೀಜಿಗಳು ಅಲ್ಲಿಂದ ಪಾದಯಾತ್ರೆ ಬರ್ತಾ ಇದ್ದಾರೆ. ಅವ್ರನ್ನ ನಾವು ನಮ್ಮ ಸಮುದಾಯದ ಧರ್ಮ ಮತ್ತು ಕರ್ತವ್ಯ, ನಾವೆಲ್ಲರೂ ಕೂಡ ಅವ್ರನ್ನ ಸ್ವಾಗತ ಮಾಡಬೇಕು. ಸ್ವಾಗತ ಮಾಡಿ ನಾವು ನೆಲಮಂಗಲದಿಂದ ಅವ್ರನ್ನ ಸ್ವಾಗತ ಮಾಡಿ ಕರ್ಕೊಂಬಂದು 25ನೇ ತಾರೀಕು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಸರ್ಕಾರಕ್ಕೆ ಮತ್ತೆ ಎಚ್ಚರಿಕೆ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ 27ನೇ ತಾರೀಕು ಸ್ವಾಮೀಜಿಗಳು ಯಾವತ್ತು ಬಂದು ಸೇರ್ತಾರೆ, 26 ಆಗ್ಬೋದು 27 ಆಗ್ಬೋದು, ಅವರಿಗೆ ವೇದಿಕೆಯನ್ನು ಸಜ್ಜು ಮಾಡಬೇಕಾಗಿದೆ ಬೆಂಗಳೂರಲ್ಲಿ. ಅದಕ್ಕೊಂದು ವೇದಿಕೆಯನ್ನು ಕೂಡ ನಾವೆಲ್ಲ ಸಂಘಟನೆಗಳು ಸೇರಿ ಅವ್ರನ್ನ ಸ್ವಾಗತ ಮಾಡಿ ಅವರ ಒಂದು ಹೋರಾಟವನ್ನು ಮುಂದುವರಿಸೋದಕ್ಕೆ ಎಲ್ಲ ಮಾದಿಗ ಸಂಘಟನೆಗಳು ಒಟ್ಟಾಗಿ ಸೇರಿ ಒಂದು ವೇದಿಕೆಯನ್ನು ಕೂಡ ರಚನೆ ಮಾಡ್ಕೊಂಡಿದ್ವಿ. ಈ ಮೂಲಕ ಮಾದಿಗ ಸಂಘಟನೆಗಳೆಲ್ಲರೂ ಕೂಡ ನಮ್ಮ ಸ್ವಾಮೀಜಿಗಳಿಗೆ ಸ್ವಾಗತವನ್ನು ಕೋರ್ತಾ ಅವರ ಪಾದಯಾತ್ರೆಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಆಮೇಲೆ ಭಾಳ ಮುಖ್ಯವಾಗಿ ಯಾವುದೇ ಒಂದು ಸಮುದಾಯದ ವಿರುದ್ಧ ನಮ್ಮ ಆರೋಪ ಇಲ್ಲ. ಇದು ಸರ್ಕಾರದ ಜವಾಬ್ದಾರಿ, ಓಟು ತಗೊಂಡಿರ್ತಕ್ಕಂಥ ಪ್ರತಿಯೊಬ್ಬ MLA MP ಗಳ ಜವಾಬ್ದಾರಿ. ಮಾದಿಗರ ಓಟನ್ನು ತಗೊಂಡಿರ್ತಕ್ಕಂಥ ಯಾರೇ ಶಾಸಕರಾಗಿರಲಿ, ಯಾವುದೇ ಸ್ವರೂಪದ ಓಟುಗಳನ್ನು ತಗೊಂಡಿರಲಿ, ಅವರ ಜವಾಬ್ದಾರಿ ಅದು. ಇದು ಸರ್ಕಾರದ ಜವಾಬ್ದಾರಿ ಅಂತಲೇ ನಾವು ಹೇಳ್ತೀವಿ, ಯಾವುದೇ ಒಂದು ಸಮುದಾಯ ನಾವು ಆರೋಪ ಮಾಡೋದಿಲ್ಲ. ಇದು ನೇರವಾಗಿ ಹೇಳ್ತಾ ಇದ್ದು ಸರ್ಕಾರದ ಜವಾಬ್ದಾರಿ ಮತ್ತು ಪಕ್ಷದ ಜವಾಬ್ದಾರಿ, ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಏನು ತೀರ್ಮಾನ ಮಾಡ್ಕೊಂಡಿದ್ದೀವಿ ಅದಕ್ಕೆ ಸರಿಯಾದಂಥ ಉತ್ತರವನ್ನು ಕೂಡ ಕೊಡ್ತೀವಿ. ನೀವು ವಿಶೇಷ ಕ್ಯಾಬಿನೆಟ್ನಲ್ಲಿ ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಸೇರಿ ಒಗ್ಗಟ್ಟಾಗಿ ಸರ್ಕಾರಕ್ಕೆ ಪಾಠವನ್ನು ಕಲಿಸೋಕ್ಕೆ ತೀರ್ಮಾನ ತಗೊತೀವಿ. ಈ ಒಂದು ವಿಶೇಷವಾದ ಒಕ್ಕೂಟಕ್ಕೆ ನಮ್ಮ ಹಿರಿಯರಾದ ಎನ್ ಮೂರ್ತಿಯವರು ದಲಿತ ಚಳವಳಿ ಪ್ರಾರಂಭದಿಂದಲೂ ಕೂಡ ಇತಿಹಾಸದಿಂದಲೂ ಕೂಡ ಇದ್ದಂಥವರು, ತಾಯಿ ಸ್ಥಾನದಲ್ಲಿ ನಿಂತು ಎಲ್ಲ ಮಾದಿಗ ಸಂಘಟನೆಗಳನ್ನು ಒಟ್ಟಾಗಿ ಸೇರಿಸಿ ಈ ಒಂದು ದಲಿತ ಚಳವಳಿಯನ್ನು ಮುಂದುವರಿಸಬೇಕು. ದಲಿತ ಚಳವಳಿನೇ ಒಳ ಮೀಸಲಾತಿ ಚಳವಳಿನೂ ಒಂದೇ, ಒಳ ಮೀಸಲಾತಿ ಚಳವಳಿ ದಲಿತ ಚಳವಳಿಯ ಸ್ವರೂಪ ಅದು. ಆ್ಯಕ್ಚುಲಿ ನಿಜವಾದಂಥ ದಲಿತ ಚಳವಳಿನೇ ಆಯಿತು, ಒಳ ಮೀಸಲಾತಿ ಚಳವಳಿನೇ ದಲಿತ ಚಳವಳಿಯ ಸ್ವರೂಪವನ್ನು ಪಡ್ಕೊಂಡಿದ್ದು, ಇದು ವಾಸ್ತವ ಸ್ಥಿತಿ. ಅದಕ್ಕೆ ನಾವು ಅಂಥ ಒಂದು ತಾಯಿ ಸ್ಥಾನದಲ್ಲಿ ನಿಂತು ನಮ್ಮ ಡಾಕ್ಟರ್ ಎನ್ ಮೂರ್ತಿಯವರು ಕೂಡ ಈ ಒಂದು ದಲಿತ ಚಳವಳಿ ಒಳಗೆ ಮಾದಿಗ ಸಂಘಟನೆಗಳೆಲ್ಲರನ್ನೂ ಸೇರಿಸ್ಕೊಂಡು ಈ ಒಂದು ದೊಡ್ಡ ಜವಾಬ್ದಾರಿ ನಿರ್ವಹಣೆ ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಮ ಹಿರಿಯರಾದ ಶಂಕರಪ್ಪ ಅವರು, ಭೀಮಪ್ಪ ಅವರು, ಸಿದ್ದರಾಜ್ ಅವರು, ಹಾಗೆ ನಮ್ಮ ಕನಕನಹಳ್ಳಿ ಕೃಷ್ಣಪ್ಪ ಅವರು, ಮುನ್ರಾಜ್ ಅವರು, ಮತ್ತು MC ಶ್ರೀನಿವಾಸ್ ಅವರು, ಮತ್ತು ನಮ್ಮ ಲಿಂಗರಾಜ್ ಅವರು, ನಮ್ಮ ಭಾಳ ಮುಖ್ಯವಾಗಿ ನಮ್ಮ ಮಂದಕೃಷ್ಣ ಮಾದಿಗ ದಂಡೋರದ ರಾಜ್ಯ ಮುಖಂಡರಾದಂಥ ದೇವರಾಜ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ದೇವರಾಜ್ ಅವರು, ಆಮೇಲೆ ನಮ್ಮ ಲಕ್ಷ್ಮೀಯವರು, ಭಾಳ ಮುಖ್ಯವಾಗಿ JC ಪ್ರಕಾಶ್ ಅವರು, ಇನ್ನೂ ಹಲವಾರು ಜನ ಮುಖಂಡರುಗಳು ಎಲ್ಲರೂ ಕೂಡ ಸೇರಿ ಹಿರಿಯ ಮುಖಂಡರುಗಳು 35 ವರ್ಷಗಳಿಂದ ಏನು ಹೋರಾಟವನ್ನು ಮಾಡ್ಕೊಂಬಂದಿದ್ದೀವಿ, ಇವೆಲ್ಲ ಹಿರಿಯ ಮುಖಂಡರುಗಳು ಸೇರಿ ನಾವು ಸ್ವಾಮೀಜಿಯನ್ನು ಸ್ವಾಗತ ಮಾಡ್ಕೊಳ್ಳೋದು, ನಮ್ಮ ಸಮುದಾಯದ ಚಳವಳಿಯನ್ನು ಮುಂದುವರಿಸೋದಕ್ಕೆ, ಆರೋಗ್ಯಕರವಾಗಿ ಮುಂದುವರಿಸೋದಕ್ಕೆ ತೀರ್ಮಾನವನ್ನು ತಗೊಂಡಿದ್ದೀವಿ. ಮಾಧ್ಯಮ ಮಿತ್ರರಿಗೆ ನಮಸ್ತೆ. ಹಾಗೂ ಮಾದಿಗ ಸಂಘಟನೆಗಳ ಎಲ್ಲ ಮುಖಂಡರುಗಳು ಈ ಸಮಯದಲ್ಲಿ ಪಾಲ್ಗೊಂಡಿದ್ದಾರೆ, ಅವರಿಗೂ ಕೂಡ ನಾವು ಸ್ವಾಗತವನ್ನು ಬಯಸ್ತಾ, ಏನು ಕಳೆದ 35 ವರ್ಷಗಳಿಂದ ಎಲ್ಲ ಮಾದಿಗ ಸಂಘಟನೆಗಳು ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಹೋರಾಟಗಳು ಮಾಡ್ಕೊಂಬಂದಿದ್ದೀವಿ. ಆದರೂ ಕೂಡ ರಾಜ್ಯ ಸರ್ಕಾರಗಳು ಯಾವುದೇ ರೀತಿಯಾಗಿ ಮನಸ್ಸು ಮಾಡ್ದಲೆ ನಂತರ ಒಂದಷ್ಟು ಸಂಘಟನೆಗಳು ಎಲ್ಲರೂ ಸೇರಿ ಸುಪ್ರೀಂ ಕೋರ್ಟ್ಗೆ ಹೋದ ನಂತರ ಒಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತದೆ.
ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂಗೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ಬೋದು ಅಂತ ಹೇಳ್ಬಿಟ್ಟು ಆದೇಶ ಆಗ್ತದೆ. ಆ ಆದೇಶದ ಅನ್ವಯನೇ ಕೂಡ ಈಗಾಗಲೇ ಆಂಧ್ರ ಮಾಡಿದೆ, ತೆಲಂಗಾಣ ಮಾಡಿದೆ, ಹರಿಯಾಣ ಮಾಡಿದೆ, ಒಂದಷ್ಟು ರಾಜ್ಯಗಳನ್ನು ಮಾಡಿದ್ದೇವೆ. ಆದರೆ ಈಗ ಕಳೆದ ಏನು 1.5-2 ವರ್ಷಗಳು ಕಳೆದರೂ ಕೂಡ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿಯನ್ನು ಜಾರಿಗೊಳಿಸಿಲ್ಲ. ಆದರೆ ಮಾನ್ಯ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ಒತ್ತಡ ಹೇರಿದರೂ ಕೂಡ ಯಾವುದೇ ಒಳ ಮೀಸಲಾತಿ ಜಾರಿಗೊಳಿಸಿಲ್ಲ. ಆದರೆ ನಮ್ಮ ಉದ್ದೇಶ ಇಷ್ಟೇ, ಯಾವುದೇ ಜಾತಿಗೆ ಅನ್ಯಾಯ ಆಗದಂಗೆ 101 ಜಾತಿಗಳಿಗೂ ಕೂಡ ಆಯಾ ಜನಸಂಖ್ಯೆ ಆಧಾರಿತವಾಗಿ ಮತ್ತು ಏನು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿದ್ದಾರಲ್ಲ, ಆ ಅನ್ವಯನೇ ಒಳ ಮೀಸಲಾತಿ ಜಾರಿಗೊಳಿಸಿ ಅಂತ ಹೇಳಿ ಇದನ್ನು ನಾಗಮೋಹನ್ ದಾಸ್ ವರದಿ ಆಧಾರಿತವಾಗಲೇ ನಾವು ಕೇಳ್ತಾ ಇರೋದು. ನಾಗಮೋಹನ್ ದಾಸ್ ವರದಿಯೂ ಕೂಡ ಹಾಗೆ ಏನು ಹೇಳಿದ್ದಾರೆ ಅಂದರೆ, ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅವ್ರನ್ನ ಈಕ್ವಾಲಿಟಿ ತನ್ನಿ ಅಂತ ಹೇಳಿದ್ದಾರೆ. ಆದರೆ ನಾವು ಕೇಳ್ತಾ ಇರೋದು ಆ ರೋಸ್ಟ್ರ್ ಪದ್ಧತಿ ಏನು ರೋಸ್ಟ್ರ್ ಮುಂದೆನೇ ಇಟ್ಕೊಂಡು ಅವರೇನು ಹೇಳ್ತಾರೆ, ಈಕ್ವಾಲಿಟಿ ಇಲ್ಲ, ಇದು ಎಲ್ಲ ಒಂದು ಕಡೆ ನಮ್ಗೆ ಅನ್ಯಾಯ ಆಗ್ತದೆ ಅಂತ ಎಲ್ಲ ಒಂದು ಜನಾಂಗ ಹಿಂದುಳಿದಂಥ ಏನು ಆ ಜನಾಂಗದ ಮೇಲೆ ಒತ್ತಡ ಇರೋವಂಥದ್ದು, ಸರ್ಕಾರದ ಮೇಲೆ ಒತ್ತಡ ಇರೋವಂಥದ್ದು ಅದು ಸರಿ ಇಲ್ಲ. ಆದರೆ ನಾವೇನು ಹೇಳ್ತಿರೋದು, 101 ಜಾತಿಯೂ ಕೂಡ ಅಣ್ತಂದಿರೋದ್ರಿಂದ ರೋಸ್ಟ್ರ್ ಪದ್ಧತಿ ಏನೇ ಆಗಿರ್ಬೋದು, ಕೂತ್ಕೊಂಡು ಎಲ್ಲ ಜನಾಂಗದ ಮುಖಂಡರನ್ನು ಕರೆದು ಸಿದ್ದರಾಮಯ್ಯನವರು ಇದನ್ನು ಪರಿಹರಿಸ್ಬೋದಾಗಿತ್ತು. ಪರಿಹರಿಸಿದ ಕಾರಣಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಎಲ್ಲ ಸಂಘಟನೆಗಳು ಒಗ್ಗೂಡಿ ದಿನಾಂಕ 25 ಮತ್ತು 3 ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸರ್ಕಾರಕ್ಕೆ ಒತ್ತಡ ಇರುವಂಥದ್ದು, ಕಾಲ್ನಡಿಗೆ ಜಾಥಾ ಮಾಡುವಂಥದ್ದು, ಪ್ರತಿಭಟನೆ ಮಾಡುವಂಥದ್ದು, ಎಲ್ಲ ಕಾರ್ಯಕ್ರಮಗಳ ಮೂಲಕ ಮುಖ್ಯಮಂತ್ರಿಗೆ ಮನವಿಯನ್ನು ಸಲ್ಲಿಸುವಂಥದ್ದು, ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇದು ಹೆಚ್ಚಿನ ರೀತಿಗೆ ಎಲ್ಲ ಜಿಲ್ಲೆಗಳಲ್ಲಿ ಆಗ್ತವೆ. ಎಲ್ಲ ಸಂಘಟನೆಗಳು ನಾವು ಜೊತೆಲಿ ಪಾಲ್ಗೊಳ್ತೀವಿ. ಹಾಗಾಗಿಯೂ ಕೂಡ ಮುಖ್ಯಮಂತ್ರಿಯವರು ತೀರ್ಮಾನ ತಗೊಂಡಿಲ್ಲ ಅಂದರೆ ಬಾಗಲಕೋಟೆ ಮತ್ತು ದಾವಣಗೆರೆ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸ್ತೀವಿ ಅಂತ ಹೇಳ್ತಾ ಈ ಮೂಲಕ ಮುಖ್ಯಮಂತ್ರಿಯವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕಳೆದ 35 ವರ್ಷಗಳ ನಿರಂತರವಾದಂಥ ಹೋರಾಟ, ಮಾದಿಗರ ಏಕೈಕ ಹೋರಾಟ ಒಳ ಮೀಸಲಾತಿ ವರ್ಗೀಕರಣ. ಇವತ್ತು ನಮ್ಮನ್ನು ಆಳ್ತಾ ಇರುವಂತಹ ಸರ್ಕಾರ ನಮಗೆ ಮಂಕು ಬೂದಿ ಎರಚುವಂಥ ಒಂದು ಕಾರ್ಯಕ್ಕೆ ಇವತ್ತು ಕೈ ಹಾಕಿದೆ ಮಾನ್ಯ ಮುಖ್ಯಮಂತ್ರಿಗಳು. ಇದು ನಮ್ಮ ನಾಯಕರೆಲ್ಲರೂ ಸೇರಿ 25ನೇ ತಾರೀಕೇನು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಇದು ಆರಂಭ ನಮ್ಮ ಲೆಕ್ಕದಲ್ಲಿ. ಬಹುಶಃ 27ನೇ ತಾರೀಕು ನೀವೇನಾದರೂ ತೀರ್ಮಾನ ತಗೊಂಡಿಲ್ಲ ಅಂದರೆ ಬರೀ ಬೈ ಎಲೆಕ್ಷನ್ಸ್ ಅಲ್ಲ, ದಕ್ಷಿಣ ಭಾರತದಲ್ಲೇ ಕಾಂಗ್ರೆಸ್ ಪಕ್ಷ ಧೂಳಿಪಟ ಆಗೋದು ಖಂಡಿತ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಇವತ್ತೇನು ಕೆಲವು ಮುಖಂಡರು, ಸಮಾಜದ ಮುಖಂಡರು ಹೇಳ್ತಾ ಇದ್ದಾರೆ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಇರ್ತೀವಿ ಅಂತ. ನಮ್ಮ ತಕರಾರಿಲ್ಲ. ಮಾದಿಗರಿಗೆ ಸೇರಿಬೇಕಾಗಿರೋಂಥ 6% ನೀವು ಬದಿಗಿಟ್ಟು ನೀವೆಲ್ಲರೂ ಕೂಡ ಒಂದೇ ಮನೆಯಲ್ಲಿರಿ, ಅದು ನಮ್ದು ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ ಅಂತ ಹೇಳ್ತಾ, ಈ ಕೂಡಲೇ ಏನು ವಿಶೇಷವಾದಂಥ ಕ್ಯಾಬಿನೆಟ್ಟಲ್ಲಿ ನೀವೇನು ಅನೌನ್ಸ್ ಮಾಡಿದ್ದೀರಿ, ಇದನ್ನು ಒಳ ಮೀಸಲಾತಿ ವರ್ಗೀಕರಣ ಮಾಡದೇ ಹೋದ ಪಕ್ಷದಲ್ಲಿ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಮಾದಿಗರ ಒಂದು ಕೆಂಗಣ್ಣಿಗೆ ಇವ ಸರ್ಕಾರ ಗುರಿ ಆಗ್ತದಂತ ಎಚ್ಚರಿಕೆ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ. ಆತ್ಮೀಯ ಪತ್ರಿಕಾ ಮಾಧ್ಯಮದವರಿಗೆ ಈ ಮೂಲಕ ನಾನು ದಲಿತ ಸಂಘರ್ಷ ಸೇನೆಯ ಅಧ್ಯಕ್ಷನಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸೋ ವಿಚಾರ ಏನಂದರೆ, ಏನು ಈ ಹಿಂದೆ ಕ್ಯಾಬಿನೆಟ್ಟಲ್ಲಿ 56,432 ಹುದ್ದೆಗಳನ್ನು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥವ್ರಿಗೆ ಮಾಡಬೇಕು, ನೇಮಕಾತಿ ಮಾಡಬೇಕು ಅಂತ ಹೇಳ್ತಾ ಇದ್ರು. ಆದರೆ ಅದರಲ್ಲಿ ಪ್ರವರ್ಗ ಎ ಮಾದಿಗ ಸಂಬಂಧಿತ ಜಾತಿಗಳಿಗೆ 6% ನಿಗದಿ ಮಾಡಿ ಅವರು ಹಂಚಿಕೆ ಮಾಡಲಿ ಅನ್ನೋದು ಅಷ್ಟೇ ನಮ್ಮ ಉದ್ದೇಶ ಆಗಿರುತ್ತೆ. ಈ ಹಿಂದೆ ನೀವು ನೋಡಿದ ಹಾಗೆ ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗ ಸ್ಥಾಪನೆ ಮಾಡಿದ್ದು ಗೌರ್ಮೆಂಟೇ, ಕಾಂತರಾಜು ವರದಿ ಅದು ಕೂಡ ರಚನೆ ಮಾಡಿದ್ದು ಗೌರ್ಮೆಂಟೇ, 2011ರ ಜನಗಣತಿ ಅದನ್ನು ಮಾಡಿದ್ದು ಅವರೇನೆ, ಮಾಧುಸ್ವಾಮಿ ಉಪಸಮಿತಿ ವರದಿ ಅದು ಕೂಡ ಅವರೇ ಮಾಡಿದ್ರು. ಈಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ಇದನ್ನು ಕೂಡ ಗೌರ್ಮೆಂಟೇ ಮಾಡಿದೆ. ಆದರೂ ಎಲ್ಲ ವರದಿಗಳು ಸರಿ ಇಲ್ಲ ಅಂತೇಳಿ ಕೆಲವು ಅತಿ ಹೆಚ್ಚು ಲಾಭ ಪಡೆದಿರ್ತಕ್ಕಂಥವ್ರು ಎಲ್ಲ ಒಂದು ಕಡೆ ಈ ಒಳ ಮೀಸಲಾತಿನ ವಿರೋಧ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಮ್ಮ ಬೇಡಿಕೆ ಏನೆಂದರೆ, ಪ್ರಮುಖವಾಗಿ ನಾವು ಇದುವರೆಗೂ ಕೂಡ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನಾವು ಸಾಕಷ್ಟು ಹಿಂದುಳಿದಿದ್ದೇವೆ. ಸೊ ನಮ್ಮದು ರಿಸರ್ವೇಷನ್ ಏನಿದೆ 6%, ಆ 6%ನ ಆ್ಯಕ್ಚುಲಿ ಕೊಟ್ಟು ಇನ್ನು ಉಳಿದಂಥ ಮೀಸಲಾತಿನ ಎಲ್ಲರೂ ಕೂಡ ಏನು BCD ವರ್ಗದವರು ಇದ್ದಾರೆ ಎಲ್ಲರೂ ಕೂಡ ಸಮನಾಗಿ ಹಂಚ್ಕೊಂಡು ಅವರು ಸುಖವಾಗಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ನಾವು ಬೇರೆ ಯಾವ ವಿಚಾರನೂ ಇಲ್ಲ, ಇಲ್ಲಿ ನಮಗೆ ಒಳ ಮೀಸಲಾತಿ ತುಂಬ ಅವಶ್ಯಕತೆ ಇದೆ. ಇದಕ್ಕೋಸ್ಕರ ಕಳೆದ 35 ವರ್ಷಗಳಿಂದ ನಿರಂತರವಾಗಿ ರಾಜ್ಯದಲ್ಲಿ ಅನೇಕ ಹೋರಾಟಗಳಾಗ್ತಾ ಬಂದಿದೆ. ಸೊ ಇದನ್ನು ದಯಮಾಡಿ ಸರ್ಕಾರ ಗಣನೀಯವಾಗಿ ತಗೊಂಡು, ಇದು ಯಾವುದೇ ರೀತಿ ವಿಕೋಪಕ್ಕೆ ಹೋಗದೇ ಇರೋ ರೀತಿ ಎಲ್ಲ ಸಮುದಾಯಗಳನ್ನು ಗಣನೆಗೆ ತಗೊಂಡು
27ನೇ ತಾರೀಕು ನೀವೇನು ಕ್ಯಾಬಿನೆಟಲ್ಲಿ ಏನು ಮಂಡಿಸಬೇಕು ಅಂತ ಇದ್ದೀರಾ, ಸೊ ದಯವಿಟ್ಟು ನಮ್ಮ ಒಳ ಮೀಸಲಾತಿ ಹಕ್ಕನ್ನು ನಮಗೆ ಕೊಡಬೇಕು ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಹಾಗೆ ಮಾದಿಗ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಎನ್ಮೂರ್ತಿಯವರು ಆಯೋಜನೆ ಮಾಡಿದಂಥ ಈ ಒಂದು ಶಂಕರಪ್ಪ ಅವರು ಆಯೋಜನೆ ಮಾಡಿದ್ದಾರೆ. ಸೊ ಅವ್ರು ತಗೊಳ್ಳುವಂಥ ಸಂಪೂರ್ಣ ನಿಲುವುಗಳನ್ನು ನಾವು ಸಂಪೂರ್ಣವಾಗಿ ಬೆಂಬಲಿಸ್ತೀವಿ ಅಂತೇಳಿ ಈ ಪತ್ರಿಕಾ ಮಾಧ್ಯಮದ ಮೂಲಕ ನಾನು ತಿಳಿಪಡಿಸ್ತಾ ಇದ್ದೇನೆ. ಲಿಂಗರಾಜು ಅಂತೇಳಿ ದಲಿತ ಸಂಘರ್ಷ ಸೇನೆ ರಾಜ್ಯಾಧ್ಯಕ್ಷ. ಡಿ.ವಿ. ನಾರಾಯಣಸ್ವಾಮಿ ಅಂತ ಮಹಾನಾಯಕ ಡಾಕ್ಟರ್ B.R. ಅಂಬೇಡ್ಕರ್ ಅಧ್ಯಕ್ಷರು. ಇವತ್ತು ನಾವೇನು ಸುಮಾರು ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ವಿ ಮಾದಿಗ ಸಂಘಟನೆಗಳು ಮೀಸಲಾತಿ ವಿಚಾರದಲ್ಲಿ. ಇವತ್ತು ಮಲತಾಯಿ ಧೋರಣೆಯನ್ನು ಅನುಸರಿಸ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮೊನ್ನೆ 12ನೇ ತಾರೀಕು ಏನು ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೀವಿ. ಆವತ್ತು ಆಶ್ವಾಸನೆ ಕೊಟ್ಟಿದ್ದರು 27ನೇ ತಾರೀಕು ಮಾಡ್ತೀವಿ ಅಂತ. ಮಾಡು ಮಡಿ ಅಂತೇಳಿ ಕಾರ್ಯಕ್ರಮ ಮಾಡಿದ ವಿಚಾರದಲ್ಲಿ ಇವತ್ತು ಸಿದ್ದರಾಮಯ್ಯವರು ಮೀನಾಮೇಶ ಹೇಳ್ಕೊಂಡು ಇವತ್ತು ಇನ್ನೊಬ್ಬರಿಗೆ ಕಾರ್ಯಕ್ರಮ ಮಾಡೋದು, ಇನ್ನೊಬ್ಬರಿಗೆ ಒಂದು ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಇವತ್ತು ನಾವೇನು 27ನೇ ತಾರೀಕು ಮಾದಿಗ ಸಂಘಟನೆ ಒಕ್ಕೂಟದಿಂದ ಬೆಂಗಳೂರಲ್ಲಿ ಪ್ರತಿಭಟನಾ ರ್ಯಾಲಿ ಮತ್ತು ಆಯಾ ಜಿಲ್ಲೆಗಳಲ್ಲಿ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ತಾ ಇದ್ದೀವಿ. ಅದಕ್ಕೆ ಮಹಾನಾಯಕ ಡಾಕ್ಟರ್ B.R. ಅಂಬೇಡ್ಕರ್ ಸೇನೆ ವತಿಯಿಂದ ನಾವು ಬೆಂಬಲ ಕೊಟ್ಟು ಸಾವಿರಾರು ಸಂಖ್ಯೆಯಲ್ಲಿ ನಾವು ಮೊನ್ನೆ ಕಾರ್ಯಕ್ರಮ ಭಾಗವಹಿಸಿದ್ದೀವಿ. ಅದೇ ರೀತಿ ನಾವು ಬೆಂಗಳೂರಲ್ಲಿ ಭಾಗವಹಿಸ್ತೀವಿ, ನಮ್ಮ ಜಿಲ್ಲೆಯಲ್ಲಿ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಬರ್ತೀನಿ. ಚಿಕ್ಕಬಳ್ಳಾಪುರ ಜಿಲ್ಲೆ. ನಮ್ಮ ಹೆಸರು ನಾರಾಯಣಸ್ವಾಮಿ ಡಿ.ವಿ. ಅಂತ ಚಿಕ್ಕಬಳ್ಳಾಪುರ. ವಿಶ್ವವಿದ್ಯಾಲಯ ಮಹಾಸಭಾ ರಾಜ್ಯಾಧ್ಯಕ್ಷರು. ಈಗ ಏನು ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ, ಯಾಕೆಂದರೆ ರಿಪೀಟ್ ಆಗೋದು ಬೇಡ. ಈಗ ಏನು 35 ವರ್ಷಗಳಿಂದ ನಾವು ಒಳ ಮೀಸಲಾತಿಗೆ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆ ಹೋರಾಟಗಳು ಯಾವುದೇ ಸರ್ಕಾರ ಪರಿಗಣನೆಗೆ ತಗೊಳ್ಳಿದ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಗಮನಿಸಿ ಇವ್ರಿಗೆ ಅನ್ಯಾಯ ಆಗಿದೆ, ಇವರಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ಒಂದೇ ನಿರ್ಧಾರ ತಗೊಂಡು ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿದೆ. ಸರ್ವೋಚ್ಚ ನ್ಯಾಯಾಲಯ ಆದೇಶದಂತೆ ನಾವು 2 ವರ್ಷಗಳಿಂದ ಒತ್ತಾಯ ಮಾಡಿದ್ರು ಕೂಡ ಅವರು ಸರ್ಕಾರ ಗಮನ ತಗೊಳ್ತಾ ಇಲ್ಲ. ನಾವು ಎಷ್ಟು ಸುಮಾರು ಹಕ್ಕೊತ್ತಾಯಗಳು ಮಾಡ್ಕೊಂಡು ಬಂದರೂ ಕೂಡ ಸರ್ಕಾರದ ಗಮನಕ್ಕೆ ಬರ್ತಾ ಇಲ್ಲ, ಅವ್ರು ತಗೊಳ್ತಾನೆ ಇಲ್ಲ. ಸರ್ಕಾರಕ್ಕೆ ಏನಾಗಿದೆ ಅಂದರೆ ಅವ್ರಿಗೆ ಕಣ್ಣು ಕಾಣ್ತಾ ಇಲ್ವೋ ಅಥವಾ ಕಿವಿ ಕೇಳಿಸ್ತಾ ಇಲ್ವೋ ಗೊತ್ತಾಗಿಲ್ಲ. ಅಷ್ಟು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ, ಅವ್ರಿಗೆ ಕಿವಿನೂ ಕೇಳಿಸ್ತಾ ಇಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ. ಹಿಂಗಾಗಿದೆ ಸರ್ಕಾರ. ನಾವೇನು 35 ವರ್ಷಗಳ ಹೋರಾಟ ಏನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ, ಆದೇಶದಂತೆ ನಾವು ಯಾರಿಗೂ ತಿರಸ್ಕಾರ ಮಾಡಲ್ಲ. ನಮಗೆ ಸರ್ಕಾರ ಮೇನು. ಸರ್ಕಾರ ಏನು ಮಾಡಬೇಕು, ಈ ಒಳ ಮೀಸಲಾತಿ ಜಾರಿ ಮಾಡಬೇಕಾದ್ರೆ ಏನು 56,432 ಸೀಟ್ ಏನು ತಗೊಳ್ತಾ ಇದ್ದೀವಿ, ಅದರಲ್ಲಿ ಒಳ ಮೀಸಲಾತಿ ಅನ್ವಯ ಮಾಡಿ ನೀವು ಅದನ್ನು ತುಂಬಬೇಕು. ಇಲ್ಲ ಅಂತಂದರೆ ಏನು 27/2/26ರಲ್ಲಿ ಏನು ಸರ್ಕಲ್ ಹೊರಟಿದೆ ಅದನ್ನು ಇಮ್ಮಿಡಿಯೇಟಾಗಿ ಸ್ಟಾಪ್ ಮಾಡಬೇಕು. ಇದೇ ನಮ್ಮ ಒತ್ತಾಯ. ಅದನ್ನು ಸ್ಟಾಪ್ ಮಾಡಬೇಕು. ಮತ್ತು ಒಳ ಮೀಸಲಾತಿ ಅನ್ವಯ ಮಾಡಿಕೊಂಡು 56,000 ಹುದ್ದೆಗಳು ತುಂಬಬೇಕು ಅಂತ ನಮ್ಮ ಒತ್ತಾಯ. ಇದು ಮಾಡದೇ ಇದ್ದ ಪಕ್ಷದಲ್ಲಿ ನಾವೇನು 12ನೇ ತಾರೀಕು ಪ್ರತಿಭಟನೆ ಮಾಡಿ ಬೃಹತ್ತಾಕಾರದ ಪ್ರತಿಭಟನೆ ಮಾಡಿ ಏನು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಬೇಕು ಅಂತ ಮಾಡಿದ್ವಿ. ಆದರೂ ಕೂಡ ಅವರು ಏನು ರೇಟಿಂಗಲ್ಲಿ ಕೊಟ್ಟಿಲ್ಲ ನಮಗೆ ಇನ್ನೂವರೆಗೆ. ಅದರಿಂದ 27ನೇ ತಾರೀಕು ನಾವು ಮಾಡ್ತೀವಿ ಅಂತ 4 ಜನ ಮಂತ್ರಿಗಳು ಬಂದು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ಅಷ್ಟೇ, ರೇಟಿಂಗಲ್ಲಿ ಕೊಟ್ಟಿಲ್ಲ. ಆ ಆಶ್ವಾಸನೆ ಮೇರೆಗೆ ನಿಮ್ದೇನು ಸರ್ಕಾರದ ಪರವಾಗಿ ಬಂದಿದ್ದ 4 ಜನ ಮಂತ್ರಿಗಳು ಏನು ಆಶ್ವಾಸನೆ ಕೊಟ್ಟಿದ್ದೀರಿ ಅದನ್ನು 27ನೇ ತಾರೀಕು ನೀವು ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಇನ್ನು ಮುಂದೆ ಏನು ಶಾಂತಿಯುತವಾಗಿ ಕಾನೂನು ಪ್ರಕಾರ ಏನು ಮಾಡ್ಕೊಂಬರ್ತಾ ಇದ್ದ ಪ್ರತಿಭಟನೆಗಳು ಇದು ವಿಭಿನ್ನವಾಗಿ ಮಾಡಬೇಕಾಗುತ್ತೆ. 27 ಆದ ನಂತರ ಅದಕ್ಕೆಲ್ಲ ಸರ್ಕಾರ ಬದ್ಧ ಆಗಬೇಕಾಗುತ್ತೆ. ಏನಾದರೂ ಅಹಿತಕರ ಘಟನೆಗಳಾದಾಗ, ಏನಾದರೂ ಲಾಸ್ ಆದಾಗ ಸರ್ಕಾರ ಜವಾಬ್ದಾರಿ ತಗೊಳ್ಬೇಕಾಗುತ್ತೆ. ಇದು ಸರ್ಕಾರನೇ ಅದಕ್ಕೆ ಹೊಣೆ ಆಗಬೇಕಾಗುತ್ತೆ. ಅದರಿಂದ 27ನೇ ತಾರೀಕು ಮಾಡಲೇಬೇಕು. ಆ ಒಂದು ಒತ್ತಾಯ 25ನೇ ತಾರೀಕು ನಾವು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮನವಿ ಕೊಟ್ಟು ಪ್ರತಿಭಟನೆ ಮಾಡಿ ಬೆಂಗಳೂರಿನಲ್ಲಿ ಮೌರ್ಯ ಸರ್ಕಲಿಂದ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸ ಇಟ್ಕೊಂಡಿದ್ದೀವಿ. ಅದಕ್ಕೆ ದಯಮಾಡಿ ತಾವು ಸಹಕಾರ ಮಾಡಿ ನೀವು ಪತ್ರಿಕೆಯವರು ಎಲ್ಲ ನಮ್ಮ ಸಮುದಾಯಕ್ಕೆ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಆ ಮನವಿ ನಾವೆಲ್ಲ ಪ್ರಚಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ರಾಜ್ಯ ಸರ್ಕಾರಕ್ಕೆ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ನಾವೇನು ಇದೇ ತಿಂಗಳು 25ನೇ ತಾರೀಕು ಹೋರಾಟಗಳನ್ನು ನಂಬಿಕೊಂಡಿದ್ದೀವಿ. ಆ ಒಂದು ವಿಷಯ ಈಗಾಗಲೇ ಅನೇಕ 35 ವರ್ಷಗಳ ಹೋರಾಟಗಳನ್ನು ನಾವು ಕಾಣ್ತಾ ಇದ್ದೀವಿ. 1/8/24ರಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ಅವರು ಏನು ಪರಿಶಿಷ್ಟ ಜಾತಿಗಳಿಗೆ ವರ್ಗೀಕರಣ ಮಾಡ್ಬೋದು ರಾಜ್ಯ ಸರ್ಕಾರಗಳು ಅಂತ ಏನು ಅವ್ರು ತೀರ್ಪು ಕೊಟ್ಟಿದ್ದರು, ಆ ತೀರ್ಪು ಈಗ 2ನೇ ವರ್ಷಕ್ಕೆ ಕಾಲಿಟ್ಟಿದೆ. ಬಹುಶಃ ತೀರ್ಪು ಬಂದ ನಂತರ ಆಂಧ್ರ, ತೆಲಂಗಾಣ ಹಾಗೂ ಹರಿಯಾಣ 3 ರಾಜ್ಯಗಳು ಈ ವರ್ಗೀಕರಣವನ್ನು ಇಂಪ್ಲಿಮೆಂಟೇಷನ್ ಮಾಡಿದ್ರು.
ಆದರೆ ನಮ್ಮ ರಾಜ್ಯ ಸರ್ಕಾರಗಳು ಈ ಒಂದು ವಿಷಯದಲ್ಲಿ ಯಾಕೆ ಇಷ್ಟೆಲ್ಲ ಗೊಂದಲಗಳನ್ನು ಕೊಡ್ತಾ ಇದೆ, ಯಾಕೆ ಮಾಡ್ತಾ ಇದ್ದಾರೆ, ಇವ್ರಿಗೇನು ಮಾಡಬೇಕಂತ ಏನು ಮನಸ್ಸಿಲ್ವಾ, ಅಥವಾ ನಾವೇನು ಶೋಷಿತ ಸಮುದಾಯ ಅಲ್ವಾ, ಅಥವಾ ನಾವು ಅವ್ರನ್ನ ಓಟ್ ಹಾಕಿ ಗೆಲ್ಲಿಸಿಲ್ವಾ, ಈ ಪ್ರಶ್ನೆಗಳೆಲ್ಲ ನಮ್ಮ ಸಮುದಾಯಕ್ಕೆ ಇವತ್ತು ಕಾಡ್ತಾ ಇದೆ. ಹಾಗಾಗಿ ಈ ಒಂದು ಹೋರಾಟ ನಿರಂತರವಾಗಿ 27ನೇ ತಾರೀಕು ಆ ಸರ್ಕಾರ ಏನಾದರೂ ಒಂದು ತೀರ್ಮಾನ ತೊಗೊಂಡು ನಮಗೆ ಸಿಗಬೇಕಾದಂಥ, ಈಗಾಗಲೇ ನ್ಯಾಯಮೂರ್ತಿ ಸದಾಶಿವ ವರದಿ ನಮಗೆ 6% ಕೊಡಬೇಕಂತ ಅವರು ವರದಿಯಲ್ಲಿ ಹೇಳಿದ್ದಾರೆ. ಮತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸರು ಅವರು ಸಹ ನಮ್ಮ ಒಂದು ಜನಸಂಖ್ಯೆಗೆ ಅನುಸಾರವಾಗಿ 6% ಸಿಗಲೇಬೇಕು ಅನ್ನೋದು ಅವರು ಸಹ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಹಾಗಾಗಿ ಎಲ್ಲ ವರದಿಗಳು ನಾವು ಜನಸಂಖ್ಯೆಯಲ್ಲಿ ಹೆಚ್ಚಿದ್ದೀವಿ, ನಮ್ಮ ಸಮಸ್ಯೆಗಳು ಹೆಚ್ಚಿದೆ ಅಂತ ಗೊತ್ತಿದ್ರೂ ಸಹ ಈ ಸರ್ಕಾರ ಮಲತಾಯಿ ಧೋರಣೆಯನ್ನು ತೋರ್ತಾ ಇದೆ. ಇದನ್ನು ನಾವು ವಿರೋಧಿಸಿ ಧಿಕ್ಕರಿಸಿ ನಾವು ನಿರಂತರವಾಗಿ ಈ ಹೋರಾಟಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇವರು 27ನೇ ತಾರೀಕು ಖಡಾಖಂಡಿತವಾಗಿ ಅವರು ಅನುಷ್ಠಾನಕ್ಕೆ ತರಲೇಬೇಕು. ಇಲ್ಲದಾದರೆ ಈ ರಾಜ್ಯದಲ್ಲಿ ನಮ್ಮ ಮಾದಿಗರು ಬೇಕಾದಷ್ಟು ಬೇರೆ ಬೇರೆ ರೀತಿಯ ಒಂದು ಹೋರಾಟಗಳನ್ನು ಹಮ್ಮಿಕೊಳ್ಬೇಕಾಗತ್ತೆ. ಅದನ್ನು ಮಾಡಲಿಕ್ಕೋಸ್ಕರ ನಮ್ಮ ನಾಯಕರಾದಂಥ ಎನ್ ಮೂರ್ತಿಯವರು, ಶಂಕರಪ್ಪ ಅವರು, ಭೀಮರಾಜು, ನಾವೆಲ್ಲರೂ ಒಟ್ಟಾಗಿ ಸೇರಿದ್ವಿ. ಎಲ್ಲ ಸಂಘಟನೆಗಳು ಒಂದು ಒಕ್ಕೂಟ ಮಾಡಿಕೊಂಡು ಈ ಸಮುದಾಯಕ್ಕೋಸ್ಕರ ನ್ಯಾಯವನ್ನು ಕೇಳ್ತಾ ಇದ್ದೀವಿ. ಸರ್ಕಾರಕ್ಕೆ ಮತ್ತೆ ಮನವಿ ಮಾಡ್ತಾ ಇದ್ದೀವಿ, ದಯವಿಟ್ಟು 27ನೇ ತಾರೀಕು ಇದನ್ನು ನೀವು ಜಾರಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಮನವಿ. ಜನಜಾಗೃತಿ ಸಮಿತಿಯಿಂದ MC ಶ್ರೀನಿವಾಸ್ ಅಂತೇಳಿ ನನ್ನ ಹೆಸರು. ಸುಮಾರು 30 ವರ್ಷಗಳಿಂದ ಈ ಹೋರಾಟ, ಒಳ ಮೀಸಲಾತಿ ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಈ ಹೋರಾಟದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರ ಕೂಡ ಈ ರಾಜ್ಯ ಸರ್ಕಾರ 2 ವರ್ಷ ಆಗಿದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಆಗಿದ 1 ಗಂಟೆಯಲ್ಲಿ ತೆಲಂಗಾಣ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಿದೆ. ತದನಂತರ ಪಂಜಾಬ್ ಮತ್ತು ಹರಿಯಾಣ ಮತ್ತು ಆಂಧ್ರ ಪ್ರದೇಶ ಆಗಿದೆ. ಆದರೂ ಕೂಡ ನಮ್ಮ ಸಿದ್ದರಾಮಯ್ಯವರು ಪ್ರತಿಯೊಂದು ವೇದಿಕೆಯಲ್ಲಿ ನಾನು ಮಾದಿಗರ ಪರ ಇದೆ ಅಂತ ಬರೀ ಮಾತುಗಳು ಹೇಳ್ತಿದ್ದಾರೆ. ಆದರೆ ನಮಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು, ಒಳ ಮೀಸಲಾತಿಯನ್ನು ಜಾರಿ ಮಾಡದೆ ಸುಮ್ಮನೆ ನಮಗೆ ಅವರು ಸುಮ್ಮನೆ ಮಾತುಗಳು ಹೇಳಿ ಮಾಡ್ತಾಯಿದ್ದಾರೆ. ಅದು ಮುಂದೆ ನಡೆಯಲ್ಲ. ಈಗೇನು 25ನೇ ತಾರೀಕು ಎಲ್ಲ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿ ಈ ಸರ್ಕಾರಕ್ಕೆ ತಕ್ಕಂಥ ಪಾಠ ಕಲಿಸ್ತೀವಿ ಅಂತ ಹೇಳ್ತಾ ನಾವು ಎಚ್ಚರಿಕೆ ಮಾಡ್ತೀವಿ. ಪೌರ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದಿಂದ ಬಂದಿದ್ದೇನೆ ನಮ್ಮ ನಾಯಕರ ಪರವಾಗಿ. ಮೊದಲನೇದಾಗಿ ನಾವೆಲ್ಲ ಅಣ್ಣ ತಮ್ಮದಿರಾದ ನಮ್ಮ 35 ವರ್ಷಗಳಿಂದ ನಾವೆಲ್ಲ ಒಂದೇ ರೀತಿಯ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ನಮ್ಮ ಮೊದಲನೇದಾಗಿ ನಾವು ಯಾರನ್ನೂ ದ್ವೇಷಿಸ್ತಾ ಇಲ್ಲ. ನಾವೆಲ್ಲ ಶೋಷಣೆಗೆ ಒಳಪಟ್ಟಿರೋದ್ರಿಂದ ಈಗೊಂದು ಸಮಯದಲ್ಲಿ ಒಂದು ಮನೆಯಲ್ಲಿ ಹೆಂಗೆ ಒಂದು ತಂದೆ ಆದವ್ರು ಹಂಚ್ಕೊಂಡು ತಿಂತೀವಿ ಮನೆ ಅಣ್ಣ ತಮ್ಮದಿರಿಗೆ, ಅದೇ ರೀತಿಯಲ್ಲಿ ಇವತ್ತು ನಮ್ಗೆ ಹಂಚ್ಕೊಂಡು ತಿನ್ನೋ ಒಂದು ಕಾಲ ಬಂದಿದೆ. ಅದರಿಂದ ಹಂಚ್ಕೊಂಡಿದ್ದ ತಕ್ಷಣ ನಾವೆಲ್ಲ ಬೇರೆ ಆಗ್ತೀವಿ ಅನ್ನೋ ಉದ್ದೇಶ ಏನಿಲ್ಲ. ಹಂಚ್ಕೊಂಡು ತಿಂತಾ ಇದ್ವಿ ಯಾರು ಎಷ್ಟಿದ್ರು ಮನೆಯಿಲ್ಲ ಅಂತ ಹೇಳ್ಬಿಟ್ಟು. ಅದರಿಂದ ನಾವೇನು ಇವತ್ತು ಬೇರೆ ಸಮುದಾಯನ ದೋಷಣೆ ಮಾಡೋದು ನಮ್ಗೆ ಬೇಕಾಗಿಲ್ಲ. ಅವರು ನಮ್ಮಂತ ತಮ್ಮದಿರೆ, ನಾವು ಎಲ್ಲ ಒಂದೇ ಕುಟುಂಬದಿಂದ ಬಂದಿದ್ದೇವೆ. ಅದರಿಂದ ನಮ್ಮ ಹಕ್ಕು ನಾವು ಕೇಳ್ತಾ ಇದ್ದೀವಿ. ಮೊದಲನೇ ಸರ್ಕಾರ ಕೇಳೋದೇನೆಂದರೆ 56,432 ಹುದ್ದೆಗಳಲ್ಲಿ ಏನು ನೀವು ವಿತೌಟ್ ಒಳ ಮೀಸಲಾತಿ ಇಲ್ಲದೆ ನೀವು ಜಾರಿ ಮಾಡಿದ್ರೆ ಅದನ್ನು ಮೊದಲು ಸ್ಥಗಿತ ಮಾಡಬೇಕು. ತದನಂತರ ಸ್ವಾಮೀಜಿಗಳೇನು ನಮ್ಮ ಇದಕ್ಕೆ ಹೋರಾಟಕ್ಕೆ ಅವರು ಪಾದಯಾತ್ರೆ ಬರ್ತಿದ್ದಾರೆ, ಅವ್ರಿಗೆ ಸಂಪೂರ್ಣ ಬೆಂಬಲ ನೀಡ್ತಾ ಇದ್ದಾರೆ ನಮ್ಮ ಪೌರಕಾರ್ಮಿಕ ಸಂಘಟನೆಗಳಿಂದ. ಅದೇ ರೀತಿ 25/3/2026 31 ಜಿಲ್ಲೆಗಳಲ್ಲೂ ಕರ್ನಾಟಕದಾದ್ಯಂತ ನಾವು CM ಅವ್ರಿಗೆ ನಮ್ಮ ರ್ಯಾಲಿ ಮುಖಾಂತರ ಅವ್ರಿಗೆ ಮನವಿ ಕೊಡೋದಕ್ಕೆ ಹೋಗ್ತಾ ಇದ್ದೀವಿ. CM ಅವರು CM ಸಿದ್ದರಾಮಯ್ಯ ಅವರು ಸಂಪೂರ್ಣವಾಗಿ ಒಳ ಮೀಸಲಾತಿ ಇಲ್ಲದೆ ಯಾವುದೇ ರೀತಿಯಂಥ ಹುದ್ದೆಗಳನ್ನ ಇದು ಮಾಡಬಾರ್ದು ಅಂತ ಹೇಳಿ ನಾವು ಇವತ್ತು ಪ್ರತಿ ವರ್ಷ ಎಲ್ಲರ ಮುಖಾಂತರ ವಿನಂತಿಸ್ಕೊಳ್ತಾ ಇದ್ದೀವಿ. ಜೈ ಭೀಮ್, ಜೈ ಮಾದಿಗ. 92ರಿಂದನೂ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥ ಇವತ್ತು ಭಾಳ ಹಳೆಯ ಲೀಡರ್ಗಳು ಎಲ್ಲ ಒಟ್ಟಾಗಿ ಸೇರಿರೋದಕ್ಕೆ ನಾನು ಮೊದಲು ಅವ್ರಿಗೆ ಅಭಿನಂದನೆಗಳು ತಿಳಿಸ್ತೇನೆ. ಈಗ ಮುಖ್ಯವಾಗಿ ಮೀಸಲಾತಿ ಮತ್ತು ಒಳ ಮೀಸಲಾತಿ ವಿಚಾರದಲ್ಲಿ ಏನು ಸುಪ್ರೀಂ ಕೋರ್ಟು 24ನೇ ಇಸ್ವಿ ಆಗಸ್ಟ್ 1ನೇ ತಾರೀಕು ಏನೊಂದು ರಾಜ್ಯ ಸರ್ಕಾರಗಳಿಗೆ ಒಳ ಮೀಸಲಾತಿನ ಕಲ್ಪಿಸೋದಕ್ಕೆ ಒಂದು ಅವ್ರದ್ದೇ ಆದಂಥ ಒಂದು ಪವರನ್ನು ಕೊಟ್ಟಿದೆ. ಅದರ ಮುಖಾಂತರ ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯನ್ನು ಕೂಡ ಅಂಗೀಕರಿಸಿ ಇವತ್ತು 6-6-4-1 ಅನ್ನೋ ಒಂದು ಸೂತ್ರನ ಅವರು ಎಣೆದಿದ್ರು. ಆದರೆ ಸರ್ಕಾರ ಇವತ್ತು 6-6-5 ಅಂತ ಮಾಡಿ 3 ಡಿವಿಷನ್ ಆಗಿ ಮಾಡಿದ್ದಾರೆ, A, B, C ಅಂತ ಮಾಡಿದ್ದಾರೆ. ಸೊ ಅದನ್ನು ಕೂಡ ಈಗ ಕೆಲವು ವರ್ಗಗಳು ಅದನ್ನು ಸಹಿಸಲಿಕ್ಕೆ ಆಗದೇ ಇರ್ತಕ್ಕಂಥ ವಿಷಯದಲ್ಲಿ ನಾವು ಮೊದಲಿಂದನೂ ಏನು ಹೇಳ್ತಾ ಬರ್ತಾ ಇದ್ದೀವಿ ಅಂದರೆ 1992ರಿಂದನೂ ನಮ್ಮನ್ನು ಪ್ರತ್ಯೇಕಗೊಳಿಸಿ, ಏನಂದರೆ ನಮ್ಮನ್ನು ಜನಸಂಖ್ಯೆ ಆಧಾರದ ಮೇಲೆ ಪ್ರತ್ಯೇಕಗೊಳಿಸಿ ನಮಗೆ ಕೊಡಬೇಕಾಗಿರ್ತಕ್ಕಂಥ ಒಳ ಮೀಸಲಾತಿನ ನಮಗೆ ಕೊಟ್ಬಿಡಿ ಅನ್ನೋದು ನಮ್ಮ 92ರಿಂದನೂ ನಾವು ಆಗ್ರಹ ಪಡಿಸ್ಕೊಂಡು ಬರ್ತಾ ಇದ್ದೀವಿ. ಆ ಉದ್ದೇಶದಿಂದ
ಇವತ್ತು ಏನು ನಮ್ಮ ಯನ್ಮೂರ್ತಿ ಅಣ್ಣ ಅವರ ನೇತೃತ್ವದಲ್ಲಿ ಹಾಗೂ ಇನ್ನೂ ಅನೇಕ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ಒಳ ಮೀಸಲಾತಿ ವಿಚಾರಕ್ಕೆ 25ನೇ ತಾರೀಕು ಏನು ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಅದಕ್ಕೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಈಗ ನೀವೇನು ಈಗಾಗಲೇ 12ನೇ ತಾರೀಕು ನಮ್ಮ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ, ಮಂದಕೃಷ್ಣ ಮಾದಿಗ ಅವರ ನೇತೃತ್ವದಲ್ಲಿ ಒಂದು CM ಅವರು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. 27ನೇ ತಾರೀಕು ನಾವು ಸುದೀರ್ಘವಾದಂಥ ಕ್ಯಾಬಿನೆಟ್ ಮೀಟಿಂಗ್ನ ಇಟ್ಕೊತೀವಿ ಅಂತ ಹೇಳಿದ್ದಾರೆ. ನನಗೆ ಒಂದು ಅನುಮಾನ ಇದೆ ಅದರಲ್ಲಿ. ಏನಪ್ಪ ಅಂತಂದರೆ ಈಗಾಗಲೇ ಬೈ ಎಲೆಕ್ಷನ್ ನಡೀತಾ ಇರೋದ್ರಿಂದ 27ನೇ ತಾರೀಕಿಗೆ ಇವರು ಡಿಸಿಷನ್ ತಗೊಳ್ತಾರೋ ಇಲ್ವೋ ಅನ್ನೋದ್ರ ಒಂದು ಅನುಮಾನ ಇದೆ. ಅದಕ್ಕೆ ಈ ವಿಷಯನ ಮಾಧ್ಯಮದವರು ತಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದು ನಿಜವಾಗ್ಲೂ 27ನೇ ತಾರೀಕು ತಾವು ಡಿಸಿಷನ್ ತಗೊಳ್ತೀರಾ ಅನ್ನೋದ್ರ ಬಗ್ಗೆ ತಾವು ಇದು ಕೊಡಬೇಕು, ಸ್ಪಷ್ಟೀಕರಣ ಕೊಡಬೇಕು. ಹಾಗಾಗಿ ನಾವೆಲ್ಲ ನಮ್ಮ ಸಂಘಟನೆಯಿಂದ ನಾವು 25ನೇ ತಾರೀಕು ನಮ್ಮ ಸ್ವಾಮೀಜಿ ಈಗಾಗಲೇ ಷಡಕ್ಷರಿಮುನಿ ಸ್ವಾಮೀಜಿಗಳು ಈಗಾಗಲೇ ಕಾಲ್ನಡಿಗೆ ಜಾಥಾ ಮಾಡಿಕೊಂಡು ಇದಕ್ಕೆ ಫ್ರೀಡಮ್ ಪಾರ್ಕಿಗೆ ಬರ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಬೆಂಬಲ ಸೂಚಿಸಿ ನಾವೆಲ್ಲ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ನಾವು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಇಷ್ಟು ಹೇಳ್ತಾ ನನ್ನ ಈ 2 ಮಾತುಗಳಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.